ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्णा हरे हरे। हरे राम 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 हरे हरे। Okay. ಶ್ರೀಮದ್ಭಾಗವತ ಸ್ಕಂದ 1 ಅಧ್ಯಾಯ 2 ಶ್ಲೋಕ 25. ಭೇಜಿರೆ ಮುನಯೋಥಾಗ್ರೆ ಭಗವಂತಂ ಮದೋಕ್ಷಜಂ ಸತ್ವಂ ವಿಶುದ್ಧಂ ಕ್ಷೇಮಾಯ ಕಲ್ಪಂತೆ ಯೇನು ತಾನ್ಯಿಹ. ಪೂರ್ವದಲ್ಲಿ ಎಲ್ಲಾ ಮಹಾ ಋಷಿಗಳು ಮುನಿಗಳು ದೇವೋತ್ತಮ ಪರಮ ಪುರುಷನಿಗೆ ಸೇವೆಯನ್ನ ಸಲ್ಲಿಸಿದ್ರು. ಯಾಕೆ ಅಂದ್ರೆ ಅವನು ಅವನ ಅಸ್ತಿತ್ವ 3 ಗುಣಗಳನ್ನ ಮೀರಿರುವಂತದ್ದು. ಅಂದ್ರೆ 3 ಗುಣಗಳನ್ನ ಮೀರಿರೋನು ಅವನು. ಹಾಗಾಗಿ ಮಹಾ ಋಷಿಗಳು ಅವನಿಗೆ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಿಂದೆ ಆ ಭೌತಿಕ ಪರಿಸ್ಥಿತಿಗಳಿಂದ ಮುಕ್ತರಾಗದಕ್ಕೆ ಅವರು ಅವನನ್ನು ಆರಾಧಿಸಿದ್ದಾರೆ. ಮತ್ತೆ ಆ ಆ ಮೂಲಕ ಅಂತಿಮವಾದ ಒಳಿತನ್ನ ಪಡ್ಕೊಂಡಿದ್ದಾರೆ. ಯಾರು ಅಂತಹ ಮಹಾ ಅಧಿಕಾರಿಗಳ ಹೆಜ್ಜೆ ಗುರುತುಗಳನ್ನ ಅನುಸರಿಸ್ತಾರೋ ಅವರು ಕೂಡ ಭೌತಿಕ ಜಗತ್ತಿನಿಂದ ಮುಕ್ತಿಯನ್ನ ಪಡೆಯೋದಕ್ಕೆ ಅರ್ಹರಾಗ್ತಾರೆ. ಹ್ಮ್ ದೇವೋತ್ತಮ ಪರಮ ಪುರುಷನನ್ನ ಋಷಿ ಮುನಿಗಳು ಯಾಕೆ ಪೂಜೆ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು? ಯಾಕಂದ್ರೆ ಅವನು ಗುಣಗಳನ್ನ ಮೀರಿರೋನು. ಅವನು ಗುಣಗಳನ್ನ ಮೀರಿರೋದ್ರಿಂದ ಅವನ ಆರಾಧನೆಯಿಂದ ನಾವು ಕೂಡ ಗುಣಗಳನ್ನ ಮೀರ್ತೀವಿ. ಅದೇ ಅದು ಮುಕ್ತಿ. ಹಾಗಾಗಿ ಋಷಿ ಮುನಿಗಳು ಹಿಂದೆ ಭಗವಂತನನ್ನ ದೇವೋತ್ತಮ ಪರಮ ಪುರುಷನನ್ನ ಆರಾಧಿಸ್ತಾ ಇದ್ರು. ನಮ್ಮ ಆರಾಧನೆಯ ಉದ್ದೇಶ ಬಹಳ ಬೇರೆ. ಯಾಕಂದ್ರೆ ನಾನು ಮುಂಚೆನೆ ಹೇಳಿದ್ದೀನಿ, ಈ ಮುಕ್ತಿ ಅನ್ನೋದು ನಮಗೆ ಸೈಡ್ ಇಫೆಕ್ಟ್. ನಮ್ಮ ಧ್ಯೇಯ ಭಕ್ತಿ ಪ್ರೇಮ. ಹಾಗಾಗಿ ನಾವು ಈ ಋಷಿ ಮುನಿಗಳಿಗಿಂತ ಒಂದು ಉನ್ನತವಾದ ಮಟ್ಟದಲ್ಲಿ ನೆಲೆಗೊಂಡಿರ್ತೀವಿ. ಈ ಆಸೆ ನಮ್ಮಲ್ಲಿ ಇದ್ರೆ ಕೃಷ್ಣ ಭಕ್ತಿಯನ್ನ ನಾವು ಪಡ್ಕೋಬೇಕು ಅಂದಾಗ ಅದನ್ನು ಮುಕ್ತಿಯನ್ನ ಮೀರಿರುವಂತಹ ಒಂದು ಧ್ಯೇಯ, ಒಂದು ಗುರಿ. ಆದ್ರೂ ಮುಕ್ತಿಯನ್ನ ಪಡ್ಕೋಬೇಕಂದ್ರೂ ವ್ಯಕ್ತಿ ದೇವೋತ್ತಮ ಪರಮ ಪುರುಷನ ಹತ್ರನೇ ಬರಬೇಕು, ಇನ್ನೆಲ್ಲೂ ಹೋಗಕ್ಕಾಗಲ್ಲ. ಭಾವಾರ್ಥದಲ್ಲಿ ಪ್ರಭುಪಾದರು ಬರೀತಾರೆ, ಧರ್ಮದ ಅಥವಾ ಧರ್ಮ ಮತ ಅಂದ್ರೆ ಹಿಂದೂ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಈ ಧರ್ಮ ಮತ ಅದನ್ನ ಆಚರಿಸೋ ಉದ್ದೇಶ ಏನು ಅಥವಾ ಅದರ ಪಾಲನೆಯನ್ನ ಮಾಡೋ ಉದ್ದೇಶ ಏನು? ಅದು ಭೌತಿಕ ಲಾಭವೂ ಇರಬಾರ್ದು ಅಥವಾ ಸುಮ್ಮನೆ ಜ್ಞಾನವನ್ನ ಪಡ್ಕೊಳ್ಳೋಕ್ಕೂ ಇರಬಾರ್ದು. ಅಂದ್ರೆ ಜಡ ಮತ್ತೆ ಆತ್ಮದ ನಡುವಿನ ಅಂತರವನ್ನ ತಿಳಿಸುವಂತಹ ಜ್ಞಾನವನ್ನು ಪಡ್ಕೊಳಕ್ಕಾಗ್ಲಿ ಅಥವಾ ಲಾಭಕ್ಕಾಗ್ಲಿ ಧರ್ಮವನ್ನ ಆಚರಣೆ ಮಾಡಬಾರ್ದು. ಅಂದ್ರೆ ಕರ್ಮ ಜ್ಞಾನ. ಕರ್ಮ ಅಂದ್ರೆ ಭೌತಿಕ ಲಾಭ, ಜ್ಞಾನ ಅಂದ್ರೆ ಈ ಜಡ ಮತ್ತೆ ಆತ್ಮದ ನಡುವಿನ ಭಿನ್ನತೆ. ಇದನ್ನ ತಿಳ್ಕೊಳ್ಳೋಕ್ಕೋಸ್ಕರ ಧರ್ಮವನ್ನ ಆಚರಣೆ ಮಾಡಬಾರ್ದು. ಅಂತಿಮವಾದ ಉದ್ದೇಶ ಏನು ಅಂದ್ರೆ ಈ ಭೌತಿಕ ಬಂಧನದಿಂದ ಮುಕ್ತರಾಗಿ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸಂಪೂರ್ಣ ಸ್ವಾತಂತ್ರ್ಯದ ಜೀವನವನ್ನ ಮರುಪಡೆಯುವುದು. ಅದೇ ಧರ್ಮದ ಉದ್ದೇಶ. ಧರ್ಮದ ಉದ್ದೇಶ ಸುಮ್ಮನೆ ಭವಬಂಧನದಿಂದ ಮುಕ್ತರಾಗೋದು ಅಲ್ಲ, ಮುಕ್ತರಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋದು. ಆಧ್ಯಾತ್ಮಿಕ ಆಕಾಶದಲ್ಲೂ ಉಳಿಯೋದಲ್ಲ, ಆಧ್ಯಾತ್ಮಿಕ ಜಗತ್ತಿಗೆ, ಆಧ್ಯಾತ್ಮಿಕ ಗೃಹಕ್ಕೆ ಹೋಗೋದು. ಎಲ್ಲಿ ದೇವೋತ್ತಮ ಪರಮ ಪುರುಷ ಇದ್ದಾನೋ ಅಂತಹ ಆಧ್ಯಾತ್ಮಿಕ ಗೃಹಕ್ಕೆ ಹೋಗೋದು ಜೀವನದ ಗುರಿ. ಅದಕ್ಕೆ ಒಂದು ಹಂತವಾಗಿ ಈ ಮುಕ್ತಿ ಇರೋದು. ಮುಕ್ತಿ ಒಂದು ಹಂತ, ಮೊದಲನೇ ಹಂತ ಅಥವಾ ಮೊದಲನೇ ಘಟ್ಟ. ಅದಾದ್ಮೇಲೆ ಭಗವಂತ ಧಾಮ. ಹಾಗಾಗಿ ಧರ್ಮಂತು ಸಾಕ್ಷಾತ್ ಭಗವತ್ ಪ್ರಣೀತಂ. ಹಾಗಾಗಿ ಧರ್ಮವನ್ನ ಭಗವಂತನೇ ಕೊಟ್ಟಿರೋದು. ಆ ಧರ್ಮದ ಉದ್ದೇಶ ಏನು? ಅವನನ್ನ ಪಡೆಯೋದು. ವೇದೇಶ ಸರ್ವೇ ರಾಮೇವ ವೇದ್ಯ.
ಕೃಷ್ಣ ಹೇಳ್ತಾನೆ ಎಲ್ಲಾ ವೇದಗಳ ಉದ್ದೇಶ ಏನು? ನನ್ನನ್ನ ತಿಳ್ಕೊಳ್ಳೋದು. ಹಾಗಾಗಿ ಏನ್ ಮಾಡ್ಬೇಕು ನಾವು? ಮಹಾಜನ ಏನಾಗತ್ತಸ್ಯ ಪಂಥ. ಮಹಾಜನರು ಯಾವ ಧರ್ಮದ ಪಥವನ್ನ ಅನುಸರಿಸ್ತಾರೋ ಅದನ್ನು ನಾವು ಪಾಲನೆ ಮಾಡ್ಬೇಕು. ದ್ವಾದಶ ಮಹಾಜನರಿದ್ದಾರೆ. ಆ ಅವರನ್ನ ನಾವು ಅವರ ಹೆಜ್ಜೆ ಗುರುತುಗಳನ್ನ ಪಾಲನೆ ಮಾಡ್ಬೇಕು. ಮತ್ತೆ ಅವರೆಲ್ಲರೂ ಕೂಡ ಭಗವಂತನಿಗೆ ಸೇವೆಯನ್ನ ಸಲ್ಲಿಸ್ತಾರೆ. ಯಾರು ತಮ್ಮ ನಿಜ ಸ್ವಾರ್ಥವನ್ನ ಬಯಸ್ತಾರೋ, ಅತೇ ವಿದು ಸ್ವಾರ್ಥ ಗತಿಮಿ ವಿಷ್ಣು. ವಿಷ್ಣುವೇ ನಮ್ಮ ನಿಜವಾದ ಸ್ವಾರ್ಥ, ಅದನ್ನ ಬಯಸೋರು ಇಂತಹ ಮಹಾಜನರ ಹೆಜ್ಜೆ ಗುರುತುಗಳಲ್ಲಿ ಹೋಗಿ ಪರಮ ಲಾಭವನ್ನ ಪಡ್ಕೋತಾರೆ. ಹಾಗಾಗಿ ಮುಂಚೆಯಿಂದ ಎಲ್ಲರೂ ಮಾಡ್ತಾ ಇದ್ದಿದ್ದೆ ಭಕ್ತಿ. ನಾವೇ ಸ್ವಲ್ಪ ವಿಶೇಷವಾದ ಜೀವಿಗಳು. ನಮಗೆ ಭಕ್ತಿ ಅನ್ನೋದು ಗೊತ್ತಿರ್ಲಿಲ್ಲ, ಭಕ್ತಿ ಮಾಡ್ಬೇಕು ಅಂತ. ನಾವೇನ್ ಅನ್ಕೊಂಡಿದ್ವಿ? ಜೀವನದ ಗುರಿ ಭೋಗ, ಭೋಗ ಐಶ್ವರ್ಯ. ಐಶ್ವರ್ಯವನ್ನ ಪಡೆಯೋದು, ಐಶ್ವರ್ಯ ಸಿಕ್ಕಾದ್ಮೇಲೆ ಭೋಗ ಮಾಡೋದು, ಭೋಗಿಸೋದು ಅಂದ್ರೆ ಇಂದ್ರಿಯ ಭೋಗ. ಅದೇ ಜೀವನದ ಗುರಿ ಅಂದ್ಕೊಂಡಿದ್ವಿ. ಆದ್ರೆ ಹಿಂದಿನ ಕಾಲದಲ್ಲಿ ಯಾರು ಇಂತಹ ತಪ್ಪು ತಿಳುವಳಿಕೆಯಲ್ಲಿ ಇರ್ಲಿಲ್ಲ. ಎಲ್ಲರಿಗೂ ಗೊತ್ತಿತ್ತು ಜೀವನದ ಗುರಿ ಅಂದ್ರೆ ಭಗವಂತನನ್ನ ಪಡ್ಕೊಳ್ಳೋದು. ಆ ಮೋಕ್ಷಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಇತ್ತು. ಒಬ್ರೊಬ್ರು ಭಗವಂತನಲ್ಲಿ ಲೀನವಾಗೋದು ಅಂತ ಯೋಚನೆ ಮಾಡಿದ್ರು, ಇನ್ನೊಬ್ರು ವೈಕುಂಠಕ್ಕೆ ಹೋಗೋದು ಅಂತ ಯೋಚನೆ ಮಾಡಿದ್ರು. ಅರೆ ಆ ರೀತಿಯಾದ ಭಿನ್ನತೆ ಇತ್ತು ಹೊರತು ಈ ಭೌತಿಕ ಜಗತ್ತಿನಲ್ಲಿ ಶಾಶ್ವತವಾಗಿ ಉಳಿಯೋದು, ಇಲ್ಲಿ ಈ ಸಂತೋಷವನ್ನ ಕಂಡುಕೊಳ್ಳೋದು, ಇದ್ಯಾವುದು ಈ ತಪ್ಪು ತಿಳುವಳಿಕೆಯಲ್ಲಿ ಯಾರು ಇರ್ಲಿಲ್ಲ ಮುಂಚೆ. ಇದು ಬರೀ ಆಧುನಿಕತೆ. ಇದು ನಮ್ಮ ಆಧುನಿಕ ಜೀವನದ ಪರಿಸ್ಥಿತಿ, ಇದು ಕಲಿಯುಗದ ಪರಿಸ್ಥಿತಿ. ವಿಶೇಷವಾಗಿ ಭಾರತದಲ್ಲಿ ಬ್ರಿಟಿಷರ್ಸ್ ಬಂದು ಹೋದಾದ್ಮೇಲೆ ಸೃಷ್ಟಿಯಾಗಿರೋ ಪರಿಸ್ಥಿತಿ. ಯಾವಾಗ ನಾವು ನಮ್ಮ ಗುರುಕುಲಗಳನ್ನ, ನಮ್ಮ ವೇದಶಾಸ್ತ್ರವನ್ನ ತ್ಯಜಿಸಿ ಬಿಟ್ಟು ಈ ಪಾಶ್ಚಾತ್ಯರ ಶಿಕ್ಷಣ ವ್ಯವಸ್ಥೆನ ನಾವು ಅಳವಡಿಸ್ಕೊಂಡು, ಅವಾಗಿಂದ ನಮ್ಮ ಜೀವನ ಹಾಳಾಯ್ತು. ಆದ್ರೆ ನಮಗೆ ಗೊತ್ತಿಲ್ಲ, ನಾವ್ ಇದೇ ಪ್ರಗತಿ ಅಂತ ಅನ್ಕೊಂಡು ಜೀವನ ಮಾಡ್ತಾ ಇದ್ವಿ. ಆದ್ರೆ ಏನ್ ಪ್ರಯೋಜನ? ಪುನರಪಿ ಜನನಂ ಪುನರಪಿ ಮರಣಂ ಅಷ್ಟೇ. ನಮ್ಮ ಜ್ಞಾನದ ಫಲ ಏನು? ನಮಗೆ ಮತ್ತೆ ಮತ್ತೆ ಇಲ್ಲೇ ಹುಟ್ಟು ಬರ್ತಾ ಇರೋದು, ಮತ್ತೆ ಸುಖ ಮತ್ತೆ ದುಃಖ ಅಷ್ಟೇ. ಆದ್ರೆ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಈ ತರ ಸಿಕ್ಕಾಕೊಂಡಿರ್ತಾ ಇರ್ಲಿಲ್ಲ. ಅವರಿಗೆ ಸ್ಪಷ್ಟ ಜ್ಞಾನ ಇತ್ತು. ಏನೇ ವೇದದಲ್ಲಿ ಇದ್ದಿದ್ದು ಜ್ಞಾನನೇ ಅದು. ಶ್ಲೋಕ 26. ಮುಮುಕ್ಷವೋ ಘೋರ ರೂಪಾನ್ ಹಿತ್ವಾ ಭೂತಪತಿನಥ ನಾರಾಯಣ ಕಲಾ ಶಾಂತ ಭಜಂತಿ ಹಿ ಅನುಸೂಯವಃ. ಹಾಗಾಗಿ ಯಾರು, ಇದು ಬಹಳ ಮುಖ್ಯವಾದದ್ದು ವಿಷಯ, ಯಾರು ಮುಕ್ತಿಯನ್ನ ಬಯಸ್ತಾರೋ ಅಥವಾ ಮುಕ್ತಿಯನ್ನ ಪಡೆಯಕ್ಕೆ ಯಾರು ಗಂಭೀರರಾಗಿದ್ದಾರೋ ಅವರು ಖಂಡಿತವಾಗಿಯೂ ಇನ್ನೊಬ್ಬರೆಡೆಗೆ ಅಸೂಯೆಯನ್ನ ತೋರೋದಿಲ್ಲ. ಎಲ್ಲರಿಗೂ ಗೌರವವನ್ನು ಕೊಡ್ತಾರೆ. ಯಾರೆಡೆಗೂ ಅಸೂಯೆ ತೋರೋದಿಲ್ಲ, ಎಲ್ಲರಿಗೂ ಗೌರವ ಕೊಡ್ತಾರೆ. ಆದ್ರೂ ಅವರು ಬೇರೆ ಬೇರೆ ದೇವತೆಗಳ ಭಯಾನಕ ರೂಪಗಳನ್ನ ಬಿಟ್ಟು ಆನಂದವನ್ನ, ಸರ್ವಾನಂದವನ್ನ ನೀಡುವಂತ ಭಗವಾನ್ ವಿಷ್ಣುವಿನ ರೂಪಗಳ ಆರಾಧನೆಯನ್ನ ಮಾಡ್ತಾರೆ. ವಿಷ್ಣುವಿನ ಮತ್ತೆ ಅವನ ಅಂಶಗಳ ಆರಾಧನೆಯನ್ನ ಮಾಡ್ತಾರೆ. ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಬೇಕು. ಯಾರು ಮುಕ್ತಿಗಾಗಿ ಗಂಭೀರವಾಗಿದ್ದೀವೋ ಎಲ್ಲಾ ಜೀವಿಗಳನ್ನು ಗೌರವಿಸಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ದೊಡ್ಡ ಕೆಲಸ ಅದು. ಯಾಕಂದ್ರೆ ನಮ್ಮ ಹಿಂದಿನ ಜನ್ಮಗಳ, ನಮ್ಮ ಬದ್ಧ ಜೀವನದಲ್ಲಿ ಏನು ಅಂದ್ರೆ ನಮ್ಮ ಮುಖ್ಯವಾದ ವಿಷಯ ನಾನು ಶ್ರೇಷ್ಠ ಅನ್ನೋ ಮನೋಭಾವದ ಜೀವನ ಮಾಡಿರೋದು ನಾವು. ಹಾಗಾಗಿ ಭಕ್ತಿಗೆ ಬಂದ ತಕ್ಷಣ ನಾನು ಶ್ರೇಷ್ಠ ಅಲ್ಲ, ನಾನು ಕ್ಷುಲ್ಲಕ, ನಾನು ತುಚ್ಛ ಅನ್ನೋದು ನಮ್ಮ ಮನಸ್ಸಿಗೆ ಬರೋದಿಲ್ಲ ತಕ್ಷಣ. ಹಾಗಾಗಿ ನಾವು ಭಕ್ತರ ಜೊತೆ ವ್ಯವಹರಿಸ್ತಾ ಇದ್ರು ಕೂಡ ನಾನೇ ಶ್ರೇಷ್ಠ ಅನ್ನೋ ಒಂದು ಮನೋಭಾವದಲ್ಲಿ ನಾವು ವ್ಯವಹರಿಸ್ತೀವಿ. ಅಂತಹ ಮನೋಭಾವದಲ್ಲಿದ್ದಾಗ ನಾವು ಮುಕ್ತಿಯನ್ನೇ ಪಡೆಯಕ್ಕಾಗಲ್ಲ, ಇನ್ನು ಭಗವದ್ಧಾಮವನ್ನು ಪಡೆಯೋದೆಲ್ಲಿಂದ ಬಂತು? ಆದ್ರೂ ಇವಾಗ ಇಲ್ಲಿ ವಿಶೇಷವಾಗಿ ವಿಷ್ಣುವಿನ ರೂಪಗಳನ್ನೇ ಯಾಕೆ ಆರಾಧಿಸ್ತಾರೆ ಭಕ್ತರು? ಯಾರು ಮುಕ್ತಿಗಾಗಿ ಗಂಭೀರವಾಗಿದ್ದಾರೋ ಅವರು, ಯಾಕಂದ್ರೆ ಅವನಿಂದನೇ ಅಂತಿಮ ಒಳಿತು ಸಿಗೋದು ಅಂತ ಆಗ್ಲೇ ಹಿಂದಿನ ಶ್ಲೋಕಗಳಲ್ಲಿ ಹೇಳಾಗಿದೆ. ಹಾಗಾಗಿ ಅವರು ಬೇರೆ ಯಾವ ರೂಪಗಳನ್ನ ಆರಾಧಿಸೋಲ್ಲ, ಬೇರೆ ದೇವತೆಗಳ ಹತ್ರ ಹೋಗಲ್ಲ. ಯಾಕಂದ್ರೆ ಬೇರೆ ದೇವತೆಗಳು ಕೂಡ ವಿಷ್ಣುವಿನ ಹತ್ರನೇ ಹೋಗೋದು. ಹಾಗಾಗಿ ಬುದ್ಧಿವಂತರವರು ಅವರು ಬೇರೆ ದೇವತೆಗಳ ಹತ್ರ ಹೋಗಿ ಸಮಯ ವ್ಯರ್ಥ ಮಾಡಲ್ಲ. ನೇರವಾಗಿ ಸರ್ವ ಶಕ್ತನಾದ, ಸರ್ವ ಆನಂದಮಯನಾದ ವಿಷ್ಣುವಿನ ಹತ್ರ ಹೋಗ್ತಾರೆ. ಪ್ರಭುಪಾದರು ಬರೀತಾರೆ,
ವಿಷ್ಣುವಿನ ಮೂಲ ಕೃಷ್ಣ. ಆ ಕೃಷ್ಣ ಎರಡು ಆ, ವರ್ಗಗಳಲ್ಲಿ ತನ್ನನ್ನು ತಾನು ವಿಸ್ತರಿಸ್ಕೋತಾನೆ. ಒಂದು ಆ ತನ್ನ ಅಂಶಕಲ ಅಂದ್ರೆ ವಿಷ್ಣು ತತ್ವ, ಇನ್ನೊಂದು ಬೇರ್ಪಟ್ಟಿರುವ ಜೀವ. ಬೇರ್ಪಟ್ಟಿರುವ ಜೀವಿಗಳು ಆ ವಿಷ್ಣು ತತ್ವದ ಸೇವಕರು, ಮತ್ತೆ ಆ ವಿಷ್ಣು ತತ್ವ ಆರಾಧ್ಯದ ವಸ್ತು. ಸೇವಕರು ಆರಾಧನೆ ಮಾಡೋರು. ಮತ್ತೆ ಈ ದೇವತೆಗಳು ಈ ಜೀವ ತತ್ವದ ವರ್ಗಕ್ಕೆ ಸೇರಿರೋರು. ಆದ್ರೆ ಅವ್ರಿಗೆ ವಿಶೇಷವಾದ ಶಕ್ತಿಯನ್ನ ಭಗವಂತ ದಯಪಾಲಿಸಿದ್ದಾನೆ. ಯಾಕೆ? ಅವರು ತನ್ನ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯಕರ್ತರು, ಅಡ್ಮಿನಿಸ್ಟ್ರೇಟರ್ಸ್. ಹಾಗಾಗಿ ಅವರಿಗೆ ಶಕ್ತಿ ಬೇಕು ಆ ಸೃಷ್ಟಿಯ ಕಾರ್ಯಗಳನ್ನ ನಡೆಸೋದಕ್ಕೆ, ಅಥವಾ ಪಾಲನೆ ಕಾರ್ಯಗಳನ್ನ ನಡೆಸೋದಕ್ಕೆ. ಹಾಗಾಗಿ ಆ ಭಗವಂತ ಅವನನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಆ ಆ, ನಮ್ಮ ರಾಜಕೀಯ ವ್ಯವಸ್ಥೆ ಏನು? ಆ ಆ ಜನರು ಒಬ್ಬ ವ್ಯಕ್ತಿಯನ್ನ ಆಯ್ಕೆ ಮಾಡ್ತಾರೆ, ವೋಟ್ ಹಾಕ್. ಅರೆ ಇಲ್ಲಿ ಸನ್ನಿವೇಶದಲ್ಲಿ ಭಗವಂತ ಆ ತಾನೇ ಖುದ್ದಾಗಿ ಆಯ್ಕೆ ಮಾಡ್ಕೋತಾನೆ. ಇಂಗ್ಲಿಷಲ್ಲಿ ಇದನ್ನ ಸೆಲೆಕ್ಷನ್ ಅಂತಾರೆ. ಇಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ, ಭಗವಂತ ಸೆಲೆಕ್ಷನ್ ಮಾಡ್ತಾನೆ ದೇವತೆಗಳ ಸ್ಥಾನಗಳಿಗೆ. ಹಾಗಾಗಿ ಅಯೋಗ್ಯರು ಅಲ್ಲಿಗೆ ಬರೋಲ್ಲ. ಯಾರಿಗೆ ಯೋಗ್ಯತೆ ಇಲ್ವೋ ಅವ್ರು ಬರಲ್ಲ. ಇಲ್ಲಿ ನಮ್ಮ ರಾಜಕೀಯದಲ್ಲಿ ಅಯೋಗ್ಯರು ಬರ್ಬೋದು, ಆದ್ರೆ ಇಲ್ಲಿ ಅಯೋಗ್ಯರು ಬರಲ್ಲ. ಹಾಗಾಗಿ ದೇವತೆಗಳು ಸಾಮಾನ್ಯ ಜೀವಿಗಳಲ್ಲ, ಭಗವಂತ ತಾನೇ ಆರಿಸಿರೋಂಥವ್ರು. ಆರಿಸಿರೋದಕ್ಕೆ ಕಾರಣ ಏನು? ಭಕ್ತರು ಅವರು. ಅದ್ರ ಜೊತೆಗೆ ಅವ್ರಿಗೆ ಸ್ವಲ್ಪ ಭೌತಿಕವಾದ ಒಂದು ಒಲವಿದೆ. ಏನೋ ಪಡ್ಕೋಬೇಕು, ಸ್ಥಾನ ಮಾನ, ಈ ತರ ಎಲ್ಲ ಅವ್ರಿಗೆ ಆಸೆಗಳಿರೋದ್ರಿಂದ ಅವನು ಅಂತಹ ಜೀವಿಗಳನ್ನ ದೇವತೆಗಳಾಗಿ ಸ್ವೀಕರಿಸಿ ಆಯ್ಕೆ ಮಾಡಿಕೊಂಡು ಅವ್ರಿಗೆ ಅವಶ್ಯಕವಾದ ಶಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ಅವರು ವಿಷ್ಣು ತತ್ವ ಅಲ್ಲ, ಜೀವತತ್ವನೇ. ಅರೆ ಸಾಕಷ್ಟು ಶಕ್ತಿಯನ್ನ ಹೊಂದಿರುವಂತಹ ಜೀವಿಗಳು. ಹ್ಮ್ ವಿಷ್ಣು ತತ್ವ ಭಗವಂತನಷ್ಟೇ ಶಕ್ತಿಶಾಲಿಗಳು. ಪ್ರತಿಯೊಂದು ವಿಷ್ಣು ತತ್ವವು ಕೂಡ ಆ ಒಂದು ಯಾವ ಪಾತ್ರವನ್ನು ವಹಿಸಕ್ಕೆ ಅವರು ಪ್ರಕಟ ಆಗ್ತಾ ಇದಾರೋ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನ ಪ್ರದರ್ಶಿಸ್ತಾರೆ. ಎಲ್ಲಾ ಶಕ್ತಿಯನ್ನ ಪ್ರದರ್ಶಿಸ್ಬೇಕಲ್ಲ, ಎಲ್ಲಾ ಶಕ್ತಿ ಕೇವಲ ಕೃಷ್ಣನ ಹತ್ರ ಇರೋದು. ಸೊ ಹಾಗಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅವರು ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿಯನ್ನ ಪ್ರದರ್ಶಿಸ್ತಾರೆ. ಆದ್ರೆ ಈ ಬೇರ್ಪಟ್ಟಿರೋ ಜೀವಿಗಳು ಬಹಳ ಅವರಲ್ಲಿರೋ ಶಕ್ತಿ ಬಹಳ ಕಡಿಮೆ, ಸಂಕುಚಿತವಾದದ್ದು. ವಿಷ್ಣು ತತ್ವಗಳ ತರ ಅವ್ರಿಗೆ ಪಾರ ಸೀಮ ಶಕ್ತಿ ಇಲ್ಲ. ಹಾಗಾಗಿ ವಿಷ್ಣು ತತ್ವಗಳನ್ನ ನಾವು ಜೀವ ತತ್ವಗಳ ಜೊತೆ ಹಾಕ್ಬಾರ್ದು. ಆಗ ಅವನನ್ನ ಪಾಷಂಡಿ ಅಂತ ಕರೀತಾರೆ. ಪಾಷಂಡಿ. ಈ ಕಲಿಯುಗದಲ್ಲಿ ಬಹಳ ಮೂರ್ಖರಿದ್ದಾರೆ, ಅವರು ಈ ತಪ್ಪನ್ನ ಮಾಡ್ತಾರೆ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ತಗೊಂಡ್ಬಿಟ್ಟು ಅವನು ದೇವ್ರು ಅಂತಾರೆ. ಬೇರೆ ಮುಟ್ಟಾಳ್ರು ಅವನ್ ದೇವ್ರು ಅಂತ ಆರಾಧನೆ ಮಾಡ್ತಾರೆ. ಆದ್ರೆ ಇದು ಅಪರಾಧ. ಮತ್ತೆ ಈ ದೇವತೆಗಳಲ್ಲಿ ಬೇರೆ ಬೇರೆ ವರ್ಗಗಳಿವೆ. ನಾ ಹೇಳಿದ್ನಲ್ಲ, ತಮೋ ಗುಣದಲ್ಲಿರುವಂತವ್ರಿಗೆ ಇರುವಂತಹ ದೇವತೆಗಳು ಕಾಲಭೈರವ, ಸ್ಮಶಾನ ಭೈರವ, ಮಹಾಕಾಳಿ, ಚಂಡಿಕಾ, ಶನಿ, ಇವರೆಲ್ಲ ಸ್ವಲ್ಪ ಕೆಳಮಟ್ಟದ ಗುಣಗಳಲ್ಲಿ ಇರುವಂತಹ ಜೀವಿಗಳಿಗೆ. ಆಮೇಲೆ ಬ್ರಹ್ಮ, ಶಿವ, ಸೂರ್ಯ, ಗಣೇಶ ಇವರೆಲ್ಲ ಸ್ವಲ್ಪ ರಜೋಗುಣದಲ್ಲಿರೋರಿಗೆ. ಆಮೇಲೆ ಯಾರಿಗೆ ಸ್ವಲ್ಪ ಭೌತಿಕ ಭೋಗ ಬೇಕೋ ಅಂತವ್ರು ಇಂತಹ ದೇವತೆಗಳನ್ನ ಆರಾಧಿಸ್ತಾರೆ. ಆಮೇಲೆ ಸತ್ವಗುಣದಲ್ಲಿರೋರು ಅವರು ವಿಷ್ಣು ತತ್ವಗಳನ್ನ ಆರಾಧಿಸ್ತಾರೆ. ವಿಷ್ಣು ತತ್ವ ಅಂದ್ರೆ ನಾರಾಯಣ, ದಾಮೋದರ, ವಾಮನ, ಗೋವಿಂದ, ಇವರೆಲ್ಲ. ಮತ್ತೆ ಈ ವಿಷ್ಣು ತತ್ವಗಳನ್ನ ಆರಾಧನೆ ಮಾಡಕ್ಕೆ ಯೋಗ್ಯ ಬ್ರಾಹ್ಮಣರಿರ್ಬೇಕು, ಅರ್ಹ ಬ್ರಾಹ್ಮಣರಿರ್ಬೇಕು. ಅವರವಾಗ ವಿಷ್ಣು ತತ್ವಗಳನ್ನ ಶಾಲಗ್ರಾಮ ಶಿಲ ರೂಪದಲ್ಲಿ ಆರಾಧಿಸ್ತಾರೆ. ಆಮೇಲೆ ಒಂದು ಶ್ರೀ ವಿಗ್ರಹಗಳನ್ನು ಕೂಡ ಆರಾಧಿಸ್ತಾರೆ. ಅರೆ ಶಾಲಗ್ರಾಮ ಶಿಲವನ್ನ ಆರಾಧಿಸಕ್ಕೆ ಎಲ್ಲರಿಗೂ ಅರ್ಹತೆ ಇಲ್ಲ, ಬರೀ ಯೋಗ್ಯ ಬ್ರಾಹ್ಮಣರು ಮಾತ್ರ. ಯಾರು ಸತ್ವಗುಣದಲ್ಲಿರ್ತಾರೋ ಅಂತವ್ರು
ಮತ್ತೆ ಅವ್ರಿಗೆ ಅವರು ಎಲ್ಲಾ ದೇವತೆಗಳನ್ನು ದೇವತೆಗಳಿಗೂ ಗೌರವ ಕೊಡ್ತಾರೆ. ಅವರು ಒಂಥರ ಭಯಾನಕವಾಗಿರ್ಬೋದು ಆ ದೇವತೆಗಳು ಇರೋದು, ಕಾಲ ಭೈರವ ಇರ್ಬೋದು, ಮಹಾಕಾಲಿ ಇರ್ಬೋದು, ಆದ್ರೆ ಅವ್ರು ಎಲ್ಲರಿಗೂ ಗೌರವ ಕೊಡ್ತಾರೆ. ಆ ಯಾಕಂದ್ರೆ ಈ ಘೋರ ರೂಪಗಳು ಕೂಡ ಭಗವಂತನ ಇಚ್ಛೆ ಪ್ರಕಾರ ಅವರು ಆ ರೂಪಗಳನ್ನ ತಗೊಂಡಿದ್ದಾರೆ ಬೇರೆ ಬೇರೆ ಪರಿಸ್ಥಿತಿಗಳ ಅಡಿಯಲ್ಲಿ. ಅದು ಗೊತ್ತು ಅವ್ರಿಗೆ. ಹ್ಮ್ ಹಾಗಾಗಿ ಅವ್ರಿಗೆ ಅವ್ರನ್ನ ಗೌರವಿಸ್ತಾರೆ, ಆದ್ರೆ ಅವರನ್ನ ಆರಾಧಿಸಲ್ಲ. ಅವರು ಮುಕ್ತಿಯನ್ನ ಪಡ್ಕೊಳ್ಳಕ್ಕೆ ಗಂಭೀರವಾಗಿರೋದ್ರಿಂದ ಅವರು ವಿಷ್ಣುವಿನ ರೂಪಗಳನ್ನ ಮಾತ್ರ ಆರಾಧಿಸ್ತಾರೆ. ಹ್ಮ್ ಹ್ಮ್ ಮತ್ತೆ ದೇವತೆಗಳು ಬ್ರಹ್ಮನನ್ನು ಒಳಗೊಂಡು ಯಾರು ಕೂಡ ಮುಕ್ತಿಯನ್ನು ಕೊಡಕ್ಕಾಗ, ಯಾರು. ಹಿರಣ್ಯಕಶಿಪು ಅಂತ ಘೋರ ತಪಸ್ಸನ್ನ ಮಾಡ್ದ ಆ, ಅಮರನಾಗದಕ್ಕೆ. ಬ್ರಹ್ಮ ಬ್ರಹ್ಮನ ಹತ್ರ ಕೇಳಿದಾಗ ಬ್ರಹ್ಮ ಹೇಳ್ತಾ, ಅಯ್ಯೋ ನಾನೇ ಅಮರ ಅಲ್ಲಪ್ಪ, ನಿನ್ಗೆ ಹೆಂಗಪ್ಪ ಕೊಡಿ ನಾನು. ಹಾಗಾಗಿ ಮುಕ್ತಿಯನ್ನ ಕೊಡೋನು ಮುಕ್ತಿಪಾದ, ವಿಷ್ಣುವನ್ನ ಮುಕ್ತಿಪಾದ ಅಂತ ಕರೀತಾರೆ. ಅವನು ಮುಕ್ತಿಯನ್ನು ಕೊಡೋನು. ದೇವತೆಗಳು ಅವರು ಕೂಡ ತಾತ್ಕಾಲಿಕ ಜೀವಿಗಳೇ. ಅವ್ರಿಗೂ ಕೂಡ ಆಯಸ್ಸಿರುತ್ತೆ, ಸೂಕ್ತ ಸಮಯದಲ್ಲಿ ಅವರು ಕೂಡ ತಮ್ಮ ಶರೀರವನ್ನ ತ್ಯಜಿಸ್ತಾರೆ, ಇತ್ಯಾದಿ ಇತ್ಯಾದಿ. ಆದ್ರೆ ಶ್ರೇಷ್ಠ ಶಕ್ತಿಯನ್ನ ಪಡ್ಕೊಂಡಿರುವಂತಹ ಜೀವಿಗಳು. ಮತ್ತೆ ಅವರು ತಮ್ಮ ಆರಾಧಕರಿಗೆ ಏನ್ ಕೊಡ್ಬೋದು? ತಾತ್ಕಾಲಿಕ ಲಾಭವನ್ನು ಕೊಡ್ಬೋದು ಅಷ್ಟೇ. ಹಾಗಾಗಿ ಯಾರು ಮುಕ್ತಿಗಾಗಿ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದಾರೋ ಅವರು ದೇವತೆಗಳನ್ನ ಆರಾಧಿಸಲ್ಲ. ಆದ್ರೆ ಅವರಿಗೆ ಅಗೌರವ ತೋರಲ್ಲ, ಆದ್ರೆ ಅವರನ್ನ ಆರಾಧಿಸಲ್ಲ. ಗೌರವಿಸ್ತಾರೆ, ಆದ್ರೆ ಆರಾಧಿಸಲ್ಲ. ನಾವು ಕಲ್ತ್ಕೋಬೇಕು. ನಾವು ಕೃಷ್ಣ ಪ್ರಜ್ಞೆ ಸಂಪರ್ಕಕ್ಕೆ ಬಂದಿದೀವಿ, ಭಗವಂತನ ಹಿಂದೆ ಭಗವಂತನನ್ನ ಪಡ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಇದೀವಿ. ಜೊತೆಗೆ ನಾವು ದೇವತೆಗಳ ಪೂಜೆಗಳು ಇವೆಲ್ಲವನ್ನ ಮಾಡು. 27 ರಜಸ್ತಮ ಪ್ರಕೃತಯ ಸಮಶೀಲ ಭಜಂತಿ ವೈ ಪಿತೃಭೂತ ಪ್ರಜೇಶಾದೀನ್ ಶ್ರೀ ಐಶ್ವರ್ಯ ಪ್ರಜೇಪ್ಸವ. ಯಾರು ರಜೋಗುಣ ತಮೋಗುಣದಲ್ಲಿ ಇರ್ತಾರೋ ಆ ರಜೋಗುಣ ತಮೋಗುಣದಲ್ಲಿ ಇರುವಂತಹ ಜೀವಿಗಳನ್ನ ಆರಾಧಿಸ್ತಾರೆ. ಉದಾಹರಣೆಗೆ ಪಿತೃಗಳು, ಆ ಮತ್ತೆ ಬೇರೆ ದೇವತೆಗಳು. ಯಾಕಂದ್ರೆ ಅವರು ಆ ಶಕ್ತಿ, ಸಂಪತ್ತು, ಮಕ್ಕಳು, ಪತ್ನಿಯರು, ಈ ರೀತಿ ಭೌತಿಕ ಲಾಭವನ್ನ ಪಡೆಯುವ ಬಯಕೆಯನ್ನು ಹೊಂದಿರೋದ್ರಿಂದ ಅವರು ಈ ರಜೋಗುಣ ತಮೋಗುಣದಲ್ಲಿ ಇರುವಂತಹ ಜೀವಿಗಳನ್ನೇ ಆರಾಧಿಸ್ತಾರೆ. ಜೀವಿಗಳನ್ನ ಅಂದ್ರೆ ದೇವತೆಗಳು, ಪಿತೃಗಳು, ಇವರೆಲ್ಲ ರಜೋಗುಣ ತಮೋಗುಣದಲ್ಲಿ ಇರುವಂತವ್ರು. ಮತ್ತೆ ಯಾರು ಮುಕ್ತಿ ಬೇಕೋ ಅವರು ಸತ್ವಗುಣದಲ್ಲಿರೋ ದೇವತೆಗಳನ್ನ ಆರಾಧಿಸ್ತಾರೆ, ಅಂದ್ರೆ ವಿಷ್ಣುವನ್ನು. ಯಾರಿಗೆ ಇವೆಲ್ಲ ಭೌತಿಕ ಭೋಗ ಬೇಕೋ ಅವರು ರಜೋಗುಣ ತಮೋಗುಣದಲ್ಲಿರುವಂತಹ ದೇವತೆಗಳನ್ನ, ಪಿತೃಗಳನ್ನ ಆರಾಧಿಸ್ತಾರೆ. ಅರೆ ಇಲ್ಲಿ ಪ್ರಭುಪಾದರು ಬರೀತಾರೆ, ಯಾರಾದ್ರೂ ಭಗವದ್ಧಾಮಕ್ಕೆ ಹೋಗಕ್ಕೆ ಗಂಭೀರವಾಗಿದ್ರೆ ಅವರು ಯಾವ ವರ್ಗದ ದೇವತೆಗಳ ಆರಾಧನೆಯನ್ನು ಮಾಡ್ಬೇಕಾಗಿಲ್ಲ. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಭೌತಿಕ ಭೋಗದ ಹಿಂದೆ ಹುಚ್ಚರಾಗಿ ಹೋಗಿದ್ದಾರೋ ಅವರು ತಾತ್ಕಾಲಿಕ ಲಾಭಗಳಿಗಾಗಿ ಅವರು ದೇವತೆಗಳ ಹಿಂದೆ ಹೋಗ್ತಾರೆ. ಅರೆ ಅದು ಅಲ್ಪ ಬುದ್ಧಿ ಉಳ್ಳ ಜನರಿಗೆ ಅದಿರೋದು. ದೇವತೆಗಳ ಪೂಜೆ ಅಲ್ಪ ಬುದ್ಧಿ ಉಳ್ಳ ಜನರಿಗೆ ಅಂತ ಪ್ರಭುಪಾದರು ಬರೀತಾ ಇದ್ದಾರೆ. ಮತ್ತೆ ಇಲ್ಲಿ ನೋಡಿ, ಇದು ಮುಖ್ಯವಾದ ವಾಕ್ಯ. ಅವ್ರು ಹೇಳ್ತಾ ಇದಾರೆ, ಭೌತಿಕ ಸಂತೋಷದ ಆಳವನ್ನ, ಅಂದ್ರೆ ಭೌತಿಕ ಸಂತೋಷವನ್ನ ಹೆಚ್ಚಿಸೋ ಇಚ್ಛೆ ನಾವು ಇಟ್ಕೋಬಾರ್ದು. ಎಂದು ನಾವು ಭೌತಿಕ ಆನಂದವನ್ನ ಹೆಚ್ಚಿಸೋ ಬಯಕೆಯನ್ನ ಇಟ್ಕೋಬಾರ್ದು. ಎಷ್ಟಿರ್ಬೇಕು ಭೌತಿಕ ಆನಂದ? ಇರೋದಕ್ಕೆ ಎಷ್ಟು ಅವಶ್ಯಕತೆ ಬೇಕೋ ಅಷ್ಟೇ, ಹೆಚ್ಚು ಬೇಡ, ಕಡಿಮೆನೂ ಬೇಡ. ಹೆಚ್ಚು ಇಂದ್ರಿಯ ಭೋಗ ಅಂದ್ರೆ ಬಂಧನ, ಕಡಿಮೆ ಸೌಕರ್ಯಗಳು ಅಂದ್ರೆ ಕಷ್ಟಗಳು. ಎರಡು ಬೇಡ, ಎಷ್ಟು ಬೇಕೋ ಅಷ್ಟು. ಹಾಗಾಗಿ ಭೌತಿಕವಾಗಿ ಮುಳುಗೋಗಿರೋರು, ಅವ್ರಿಗೆ ಬೇಕಾಗಿರೋದು ಹಣ, ಸ್ತ್ರೀಯರು, ಸ್ಥಾನ, ಮಾನ. ಯಾಕೆಂದ್ರೆ ಅವ್ರಿಗೆ ಅಂತಿಮವಾದ ಒಳಿತು ವಿಷ್ಣುವಿನ ಆರಾಧನೆ ಅನ್ನೋದು ಗೊತ್ತೇ ಇಲ್ಲ. ಹಾಗಾಗಿ ಅವರು ಇಂತಹ ದೇವತೆಗಳನ್ನ ಆರಾಧನೆ ಮಾಡ್ತಾರೆ. ಇವೆಲ್ಲ ಯಾರು ಕೊಡಕ್ಕಾಗತ್ತೋ ಅಂತ ದೇವತೆಗಳು. ಪ್ರೊಪರ್ ಅದಕ್ಕೆ ಬರೀತಾರೆ, ಜೀವನದ ಧ್ಯೇಯ ಈ ಕಷ್ಟ ಕಾರ್ಪಣ್ಯಗಳನ್ನ ನಿಲ್ಲಿಸೋದು, ಹೆಚ್ಚಿಸೋದಲ್ಲ. ಅಂದ್ರೆ ನಾವು ಎಷ್ಟು ಹೆಚ್ಚು ಭೌತಿಕವಾಗಿ ಮುಳುಗ್ತೀವೋ ಅಷ್ಟು ನಮ್ಮ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗತ್ತೆ, ಕಡಿಮೆ ಆಗಲ್ಲ.
ಇವಾಗ ಉದಾಹರಣೆಗೆ ಯಾರ ಹತ್ರನೂ 2 ಮೊಬೈಲ್ ಫೋನ್ ಇದೆ ಅಂತ ಇಟ್ಕೊಳ್ಳಿ, ಎಷ್ಟು ತಲೆನೋವು ಅವ್ರಿಗೆ. ತಲೆನೋವು ಜಾಸ್ತಿನೋ ಕಡಿಮೆನೋ? ಅದು ಜಾಸ್ತಿನೇ. ಸೊ ನಾವು ಎಷ್ಟು ಜಾಸ್ತಿ ಭೌತಿಕತೆಯಲ್ಲಿ ಮುಳುಗ್ತೀವೋ ಅಷ್ಟು ತಲೆನೋವು ಹೆಚ್ಚಾಗತ್ತೆ ಹೊರತು ಕಡಿಮೆ ಆಗಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಜೀವನದ ಧ್ಯೇಯ ಈ ಕಷ್ಟಗಳನ್ನ ಕಡಿಮೆ ಮಾಡೋದು. ಜನರು ಬುದ್ಧಿ ಇಲ್ಲದೆ ದೇವತೆಗಳ ಪೂಜೆ ಮಾಡಿ ಭೌತಿಕ ಸೌಕರ್ಯಗಳನ್ನ ಪಡ್ಕೊಂಡು ತಲೆನೋವನ್ನ ಹೆಚ್ಚು ಮಾಡ್ಕೋತಾರಲ್ಲ. ಹ್ಮ್ ಹಾಗಾಗಿ ದೇವತೆಗಳನ್ನ ಸಮೀಪಿಸುವ ಅವಶ್ಯಕತೆ ಇಲ್ಲ. ಮತ್ತೆ ಕೃಷ್ಣ ಭಾಗವತದಲ್ಲಿ ಆಮೇಲೆ ಹೇಳ್ತಾನೆ, ಕಾಮ ಸರ್ವ ಕಾಮ ಮೋಕ್ಷ ಕಾಮ ಹೋದಾರ, ನಿಮ್ಗೆ ಎಲ್ಲಾ ಆಸೆಗಳು ಇದ್ರೆ ನನ್ನ ಹತ್ರ ಬನ್ನಿ, ಬೇರೆಯವ್ರ ಹತ್ರ ಹೋಗ್ಬೇಡಿ, ದೇವತೆಗಳ ಹತ್ರ ಹೋಗ್ಬೇಡಿ. ಯಾಕಂದ್ರೆ ದೇವತೆಗಳು ಕೂಡ ಭಗವಂತನ ಸೇವಕರೇ. ಅವರು ಕರ್ತವ್ಯ ಬದ್ಧರಾಗಿದ್ದಾರೆ. ಅವರು ಯಾವ ಇಲಾಖೆಯಲ್ಲಿದ್ದಾರೋ ಅದನ್ನ ಆ ಒಂದು ಜವಾಬ್ದಾರಿಯನ್ನ ಪೂರೈಸ್ಬೇಕದು. ಹಾಗಾಗಿ ಇಲ್ಲಿ ಪ್ರಭುಪಾದರು ವಿಶೇಷವಾಗಿ ಒಂದು ವಾಕ್ಯವನ್ನು ಬರೀತಾರೆ, ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಕೆಲಸ ಮಾಡಬೇಕು, ಮತ್ತೆ ತಾನು ಕಷ್ಟಪಟ್ಟು ಕೆಲಸ ಮಾಡಿದ ಕೆಲಸದ ಫಲವನ್ನ ಭಗವಂತನ ಆರಾಧನೆಗಾಗಿ ಉಪಯೋಗಿಸ್ಬೇಕು. ಇದು ನಮ್ಮ ಜೀವನದ ಧ್ಯೇಯವಾಗಿರ್ಬೇಕು ಅಂತ. ಯಾಕೆ ವಿಶೇಷವಾಗಿ ನಾವೆಲ್ಲರೂ ಗೃಹಸ್ಥರು ಅಂದ್ರೆ ಹಣ ಸಂಪಾದನೆ ಮಾಡೋದು ನಮ್ಮ ಜೀವನದ ಏಕೈಕ ಕೆಲಸ. ಆ ಹಣವನ್ನ ನಮಗೋಸ್ಕರ ಉಪಯೋಗಿಸ್ಕೋಬಹುದು, ನಮಗೂ ಉಪಯೋಗಿಸ್ಕೋಬಹುದು, ಆದ್ರೆ ನಮ್ಮ ಪಾಲನೆ ಸಂರಕ್ಷಣೆಗಾಗಿ ಅಷ್ಟೇ, ಇಂದ್ರಿಯ ಭೋಗಕ್ಕಲ್ಲ. ಹೆಚ್ಚುವರಿ ಹಣವನ್ನ ನಾವು ಕೃಷ್ಣನಿಗೋಸ್ಕರ ಉಪಯೋಗಿಸ್ಬೇಕು. ಅದು ನಮ್ಮ ಜೀವನದ ಧ್ಯೇಯವಾಗಿರ್ಬೇಕು. ಆ ಭಗವಂತನಲ್ಲಿ ಶ್ರದ್ಧೆ ಇಟ್ಕೊಂಡು ನಮ್ಮ ವೃತ್ತಿಯನ್ನ ನಾವು ಮಾಡ್ಬೇಕು ಸರಿಯಾದ ರೀತಿಯಲ್ಲಿ. ಯಾವುದೋ ತಪ್ಪು ರೀತಿಯಲ್ಲಿ ಮಾಡಿ ನಾನು ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತೀನಿ, ಯಾರಿಗೂ ಗೊತ್ತಾಗಲ್ಲ, ಇಲ್ಲ. ಓಕೆ, ನಾನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೀನಿ, ನನ್ಗಿಷ್ಟೇ ಹಣ ಬರುತ್ತಾ, ಪರವಾಗಿಲ್ಲ, ನಾನು ಕೃಷ್ಣನ್ ಮೇಲೆ ಅವಲಂಬಿತನಾಗಿದ್ದೀನಿ. ಆಗ ನಾವು ಕ್ರಮೇಣವಾಗಿ ಪ್ರಗತಿಯನ್ನು ಸಾಧಿಸ್ತೀವಿ. ಇವಾಗ ನಮಗೇನ್ ಅನ್ಸುತ್ತೆ, ನಾನು ಹೆಂಗೋ ಏನೋ ಅಂತೂ ಮಾಡಿ ಹೆಚ್ಚು ಹಣ ಸಂಪಾದನೆ ಮಾಡ್ಬಿಟ್ರೆ ನನ್ನ ಭೌತಿಕ ಜೀವನ ಚೆನ್ನಾಗಿರುತ್ತೆ, ಆದ್ರೆ ನಾನು ಆಧ್ಯಾತ್ಮಿಕವಾಗಿ ಮುಂದುವರಿಯಲ್ಲ, ಹಿಂದುಳಿದು ಬಿಡ್ತೀನಿ, ರಿವರ್ಸ್ ಗೇರ್ ಹಾಕೊಂಡ್ಬಿಡ್ತೀನಿ. ಅವಾಗ ಮಾಡಬಾರ್ದು ಕೆಲಸಗಳಲ್ಲಿ, ಇವಾಗ ಒಂದೊಂದು ಕೆಲಸದಲ್ಲಿ ಬರೀ ಸುಳ್ಳು ಹೇಳ್ಬೇಕು, ಇಂಥ ಕೆಲಸ ಎಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸಕ್ಕೆ ಸ್ವಲ್ಪವೂ ಅನುಕೂಲಕರವಾದದಲ್ಲ. ಅದಕ್ಕೆ ನಾವು ಕಲಿಯುಗದಲ್ಲಿ ಏನ್ ಮಾಡ್ಬೇಕು, ಎಷ್ಟು ಅನುಕೂಲಕರವಾಗಿದೆಯೋ ಅಂದ್ರೆ ಎಷ್ಟು ಕರ್ಮ ವಿಕರ್ಮ ಕೆಟ್ಟ ಇವನ್ನ ಒಳಗೊಂಡಿಲ್ದೇ ಇರುವಂತ ಕೆಲಸವನ್ನ ಮಾಡ್ಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು. ಮತ್ತೆ ಕೃಷ್ಣನಲ್ಲಿ ಶ್ರದ್ಧೆ ಇರ್ಬೇಕು. ಇಲ್ಲ, ಕೃಷ್ಣ ಇದ್ದಾನೆ, ಹಾಗಾಗಿ ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ, ಮಿಕ್ಕಿದ ಅವನ ಮೇಲೆ ನಾನು ಅವಲಂಬಿತನಾಗಿದ್ದೀನಿ. ಈ ದೇವತೆಗಳ ಆರಾಧನೆ ನಿಲ್ಲಿಸ್ಬೇಕು ಅಂತ ತಾನೇ ಕೃಷ್ಣ ಅಲ್ಲಿ ಇಂದ್ರನ ಪೂಜೆಯನ್ನ ನಿಲ್ಸಿದ್ದು, ಮತ್ತೆ ಗೋವರ್ಧನ ಪೂಜೆಯನ್ನ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ದೇವತೆಗಳ ಆರಾಧನೆ ಅವಶ್ಯಕತೆ ಇಲ್ಲ, ಅವ್ರು ಕೊಡೋದು ಕೂಡ ತಾತ್ಕಾಲಿಕವಾದ ಲಾಭ, ಅದನ್ನ ನಮ್ಮ ಮುಂದಿನ ಜನ್ಮಕ್ಕೂ ತಗೊಂಡೋಗಲ್ಲ. ಅದನ್ನ ಭಾಗವತ ಮೊದಲೇ ಕೈತವ ಧರ್ಮ ಅಂತ ಹೇಳ್ಬಿಟ್ಟಿದೆ, ಮೋಸದ ಧರ್ಮ. ಯಾಕೆ ಈ ಭವಬಂಧನದಲ್ಲಿ ಸಿಕ್ಕಾಕ್ಸುವಂತ ಯಾವ ಧರ್ಮವೂ ಕೂಡ ಮೋಸದ ಧರ್ಮ. ಅಂದ್ರೆ ನಾವು ಪಾಲನೆ ಮಾಡ್ಬೇಕಾಗಿರೋದು ಯಾವುದು, ಭಾಗವತ ಧರ್ಮ. ಅಂದ್ರೆ ದೇವೋತ್ತಮ ಪರಮ ಪುರುಷನನ್ನ ಆರಾಧಿಸೋದನ್ನ ಕಲಿಸೋ ಧರ್ಮ ಭಾಗವತ ಧರ್ಮ. ಆ ಭಾಗವತ ಧರ್ಮವನ್ನ ನಾವು ಪಾಲನೆ ಮಾಡಬೇಕು ಹೊರತು ಯಾವುದೋ ಧರ್ಮ, ಆ ಧರ್ಮದಿಂದ ನಾವು ಬೇರೆ ಬೇರೆ ದೇವತೆಗಳ ಆರಾಧನೆ ಅಲ್ಲಿ ಇಲ್ಲಿ ಅಂತ ನಾವು ಅಲ್ದಾಡ್ಕೋತಾ ಇದ್ರೆ ಅದರಿಂದ ನಮ್ಗೆ ಏನು ಪ್ರಯೋಜನ. 28, 29 ತುಂಬಾ ಚೆನ್ನಾಗಿದೆ. ವಾಸುದೇವ ಪರ ವೇದ ವಾಸುದೇವ ಪರ ಮಕಾಹ ವಾಸುದೇವ ಪರ ಯೋಗ ವಾಸುದೇವ ಪರ ಕ್ರಿಯಾ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂತಪಃ ವಾಸುದೇವ ಪರೋ ಧರ್ಮೋ ವಾಸುದೇವ ಪರಾಗತಿ. ಎಲ್ಲವೂ ವಾಸುದೇವ. ಹೇಗೆ ಶಾಸ್ತ್ರಗಳಲ್ಲಿ ಆ ಜ್ಞಾನದ ಅಂತಿಮ ವಸ್ತು ವಾಸುದೇವ, ತಪಶ್ಚರ್ಯಗಳನ್ನ ಯಜ್ಞಗಳನ್ನ ಮಾಡೋ ಉದ್ದೇಶ ಏನು, ಅವನನ್ನ ಪ್ರಸನ್ನ ಪಡಿಸೋದು. ಯೋಗದ ಉದ್ದೇಶ ಏನು, ಅವನನ್ನ ಅರಿಯೋದು. ಎಲ್ಲಾ ಕಾಮ್ಯ ಕರ್ಮಗಳ ಫಲವನ್ನ ಕೊಡೋನು ಯಾರು, ಅವನೇ ಕೊಡೋನು, ಅವನೇ ಪರಮ ಜ್ಞಾನ. ಅವನನ್ನ ತಿಳ್ಕೊಳಕ್ ಅರಿಯೋದಕ್ಕೋಸ್ಕರನೇ ಕಠೋರ ತಪಶ್ಚರ್ಯಗಳನ್ನ ಮಾಡೋದು. ಮತ್ತೆ ಧರ್ಮ ಅಂದ್ರೆ ನಿಜವಾಗ್ಲೂ ಅವನಿಗೆ ಪ್ರೇಮಮಯ ಸೇವೆಯನ್ನ ಅರ್ಪಿಸೋದು, ಅವನೇ ಜೀವನದ ಗುರಿ. ನೋಡಿ, ವಾಸುದೇವ ಪರಾವೇದ. ವಾಸುದೇವ ಪರಾವೇದ ಅಂದ್ರೆ ಆ ಶಾಸ್ತ್ರ ವೇದದ
ಅಂತಿಮ ಜ್ಞಾನದ ವಸ್ತು ಕೃಷ್ಣ. ವಾಸುದೇವ ಪರ ವೇದ, ವಾಸುದೇವ ಪರ ಮಖಾಹ. ಮಖ ಅಂದ್ರೆ ಯಜ್ಞಗಳು. ಯಜ್ಞಗಳ ಮಾಡೋ ಉದ್ದೇಶ ಏನು? ಅವನನ್ನ ಪ್ರಸನ್ನಗೊಳಿಸೋದು. ಆ, ಆಮೇಲೆ ವಾಸುದೇವ ಪರ ಯೋಗ. ಯೋಗದ ಉದ್ದೇಶ ಏನು? ಅವನನ್ನ ಅರಿಯೋದು. ವಾಸುದೇವ ಪರ ಕ್ರಿಯಾ. ಕ್ರಿಯಾ ಅಂದ್ರೆ ಕಾಮ್ಯ ಕರ್ಮಗಳು. ಆ ಕಾಮ್ಯ ಕರ್ಮಗಳನ್ನ ಫಲ ಕೊಡೋವನು ಅವನು. ವಾಸುದೇವ ಪರ ಕ್ರಿಯಾ. ವಾಸುದೇವ ಪರಂ ಜ್ಞಾನಂ. ಆ, ಆ, ಅವನೇ ಪರಮ ಜ್ಞಾನ. ವಾಸುದೇವ ಪರಂತಪ. ಪರಂತಪ ಅಂದ್ರೆ ಪರಮ ತಪ. ಎಲ್ಲ ಕಠೋರವಾದ ತಪಶ್ಚರ್ಯಗಳು ಅವನನ್ನ ಅರಿಯೋದಕ್ಕೋಸ್ಕರ ಮಾಡೋದು. ವಾಸುದೇವ ಪರಧರ್ಮ. ಎಲ್ಲಕ್ಕಿಂತ ಶ್ರೇಷ್ಠವಾದ ಧರ್ಮ ಅವನ ಅವನಿಗೆ ಪ್ರೇಮಮಯ ಸೇವೆಯನ್ನು ಸಲ್ಲಿಸುವುದು. ಮತ್ತೆ ವಾಸುದೇವ ಪರಾಗತಿ. ಗತಿ ಅಂದ್ರೆ ಜೀವನದ ಧ್ಯೇಯ, ಪರಮ ಗುರಿ ವಾಸುದೇವ. ಒಂದು ಶ್ಲೋಕದಲ್ಲಿ ಹೇಗೆ ಎಲ್ಲವೂ ವಾಸುದೇವ ವಾಸುದೇವ ಸರ್ವಂ ಇತಿ ಅನ್ನೋದು ಈ ಒಂದು ಶ್ಲೋಕದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಕೃಷ್ಣನೇ ಆ, ಆರಾಧನೆಯ ವಸ್ತು ಅನ್ನೋದನ್ನ ನಾವು ಈ ಎರಡು ಶ್ಲೋಕದಲ್ಲಿ ತಿಳ್ಕೊಬಹುದು. ಹ್ಮ್ ವೈದಿಕ ಸಾಹಿತ್ಯದಲ್ಲೂ ಇದೇ ಹೇಳೋದು. ಉದ್ದೇಶ ಏನು? ಆ, ಭಗವಂತನೊಂದಿಗಿನ ನಮ್ಮ ಸಂಬಂಧವನ್ನ ಸ್ಥಾಪಿಸ್ಕೊಳ್ಳೋದು. ಆ, ಆ ಪ್ರೇಮಮಯ ಸೇವೆಯನ್ನ ಆ ನಿಂತೋಗ್ಬಿಟ್ಟಿದೆ, ಅದನ್ನ ಮತ್ತೆ ಪ್ರಾರಂಭಿಸೋದು. ಇದು ವೇದದ ಸಾರ ಸರ್ವಸ್ವ. ಅವನ ಜೊತೆ ನಮ್ಮ ಸಂಬಂಧವನ್ನ ಸ್ಥಾಪಿಸೋದು, ಮತ್ತು ಇದಕ್ಕೆ ಸಂಬಂಧ ಜ್ಞಾನ ಅಂತಾರೆ. ಆಮೇಲೆ ಅಭಿಧೇಯ, ಆ ಸಂಬಂಧವನ್ನ ತಿಳ್ಕೊಂಡು ಏನ್ ಮಾಡ್ಬೇಕು? ಅವನಿಗೆ ಪ್ರೇಮಮಯ ಸೇವೆಯನ್ನ ಮಾಡ್ಬೇಕು. ಅವಾಗ ಏನಾಗುತ್ತೆ? ಪ್ರಯೋಜನವನ್ನ ಪಡಿತೀವಿ. ಪ್ರಯೋಜನ ಏನು? ಕೃಷ್ಣ ಪ್ರೇಮ. ಇದೇ ಸಕಲ ವೇದಗಳ ಸಾರ ಸರ್ವಸ್ವ. ಭಗವದ್ಗೀತೆಯಲ್ಲೂ ಕೃಷ್ಣ ಇದನ್ನೇ ಹೇಳ್ತಾನೆ. ವೇದೇಶ ಸರ್ವೇ ರಾಮೇವ ವೇದ್ಯ. ಮತ್ತೆ ಭಗವಂತ ನಮಗೆ ಕೊಟ್ಟಿರುವಂತ ಎಲ್ಲಾ ಶಾಸ್ತ್ರಗಳಲ್ಲೂ ಕೂಡ ಅವನು ವ್ಯಾಸದೇವನ ಅವತಾರದ ಮೂಲಕ ಇದೇ ವಿಷಯವನ್ನ ಜ್ಞಾಪಿಸ್ತಾ ಇದ್ದಾನೆ. ಬದ್ಧಜೀವಿಗಳು ಆ ದೇವತಮ ಪರಮ ಪುರುಷನನ್ನ ಆರಾಧನೆ ಮಾಡಬೇಕು. ಮತ್ತೆ ಅವನೇ ಮುಕ್ತಿಯನ್ನು ಕೊಡಕ್ಕಾಗೋದು, ಇನ್ಯಾರೋ ಮುಕ್ತಿಯನ್ನು ಕೊಡಕ್ಕಾಗಲ್ಲ. ಇದೇ ಎಲ್ಲ ವೈದಿಕ ಶಾಸ್ತ್ರಗಳ ತೀರ್ಪು. ಅರೆ ನಿರಾಕಾರವಾದಿಗಳು ಅಂತ ಇದ್ದಾರೆ, ಅವರಿಗೆ ದೇವೋತ್ತಮ ಪರಮ ಪುರುಷನ ಸಂಪೂರ್ಣ ಜ್ಞಾನ ಇಲ್ಲ. ಹಾಗಾಗಿ ಅವ್ರೇನ್ ಮಾಡ್ತಾರೆ? ಓ ನಾನು ಬ್ರಹ್ಮನ್, ನೀನು ಬ್ರಹ್ಮನ್, ಹಾಗಾಗಿ ನಾವೆಲ್ಲರೂ ಅವನಿಗೆ ಸಮ. ಸುಮ್ನೆ ಇವಾಗ ಭ್ರಮೆಯಲ್ಲಿದ್ದೀವಿ, ಭ್ರಮೆಯಿಂದ ಹೊರಗಡೆ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ನಾವೇ ಬ್ರಹ್ಮನ್. ಇದು ನಿರಾಕಾರವಾದಿಗಳು ಹೇಳೋದು. ಹಾಗಾಗಿ ಅವರು ಬಹಳ ಕಷ್ಟಪಟ್ಟು ಭೌತಿಕ ಬಂಧನದಿಂದ ಮುಕ್ತರಾಗ್ತಾರೆ. ಯಾಕಂದ್ರೆ ಇದು ತಪ್ಪು ತಿಳುವಳಿಕೆ. ಯಾಕಂದ್ರೆ ಮುಕ್ತಿಯನ್ನ ಪಡಿಬೇಕು ಅಂದ್ರೆ ಅವರು ಅಂತಿಮವಾಗಿ ವಿಷ್ಣುವಿಗೆ, ಕೃಷ್ಣನಿಗೆ ಶರಣಾಗತರಾಗ್ಬೇಕು. ಆದ್ರೆ ಅದು ಸುಲಭವಾಗಿ ಆಗಲ್ಲ. ಯಾಕಂದ್ರೆ ಅವ್ರು ಅನ್ಕೊಂಡಿದ್ದಾರೆ ಅವರೇ ಬ್ರಹ್ಮನ್ ಅಂತ. ತಾವು ಬ್ರಹ್ಮನ್ ಅಲ್ಲ, ಸಾಮಾನ್ಯ ಜೀವಿ ಅಂತ ತಿಳ್ಕೊಳಕ್ಕೆ ಅವ್ರಿಗೆ ಬಹುನಾಮ್ ಜನ್ಮನಾಮ್ ಅಂತೆ. ಬಹಳ ಬಹಳ ಜನ್ಮಗಳ ಬಳಿಕ ಅವ್ರಿಗೆ ಗೊತ್ತಾಯ್ತು, ಓ ನಾನ್ ಬ್ರಹ್ಮನ್ ಅಲ್ಲ. ನಾನ್ ಬ್ರಹ್ಮನ್ ಆದ್ರೆ ನಾನ್ ಪರಬ್ರಹ್ಮನ್ ಅಲ್ಲ. ಪರಬ್ರಹ್ಮನ್ ಕೃಷ್ಣ, ಅವನಿಗೆ ಶರಣಾಗತನಾಗಬೇಕು. ವಾಸುದೇವ ಸರ್ವಂ. ಮತ್ತೆ ವೇದಗಳಲ್ಲಿ ಸಾಕಷ್ಟು ಕರ್ಮಕಾಂಡ, ಯಜ್ಞಗಳಿವೆ. ಆ ಯಜ್ಞಗಳ ಉದ್ದೇಶನೂ ವಾಸುದೇವನನ್ನ ಅರಿಯೋದು. ವಾಸುದೇವನ ಇನ್ನೊಂದು ಹೆಸರು ಯಜ್ಞ. ಭಗವದ್ಗೀತೆಯಲ್ಲೂ ಆ ಆ ಹೆಸರನ್ನು ಉಪಯೋಗಿಸಲಾಗಿದೆ. ಆ ಎಲ್ಲಾ ಯಜ್ಞಗಳು, ಎಲ್ಲಾ ಕಾರ್ಯಗಳ ಉದ್ದೇಶ ಯಜ್ಞಾರ್ಥಾತ್ ಕರ್ಮಣ್ಯತ್ರ ಲೋಕೋಯಂ ಕರ್ಮ ಬಂಧನ. ಯಜ್ಞಾರ್ಥಾತ್ ಅಂದ್ರೆ ಯಜ್ಞ ಅನ್ನೋ ವ್ಯಕ್ತಿಗಾಗಿ, ಅಂದ್ರೆ ವಾಸುದೇವನಿಗಾಗಿ. ಇದು ಎಲ್ಲ ಯೋಗ ವ್ಯವಸ್ಥೆಗಳ ಉದ್ದೇಶ. ಯೋಗ ಅಂದ್ರೆ ಜೋಡಣೆ, ಭಗವಂತನ ಜೊತೆ ಜೋಡಣೆ. ಸರಿ, ಈ ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಅಂಗಗಳಿವೆ. ಆದ್ರೆ ಉದ್ದೇಶ ಏನು? ಅಂತಿಮವಾಗಿ ಧ್ಯಾನ. ಯಾರ ಮೇಲೆ ಧ್ಯಾನ? ಪರಮಾತ್ಮನ ಮೇಲೆ ಧ್ಯಾನ. ಪರಮಾತ್ಮ ಎಲ್ಲಿದ್ದಾನೆ? ನಮ್ಮ ಹೃದಯದಲ್ಲಿದ್ದಾನೆ. ಅರೆ ಪರಮಾತ್ಮನ ಸಾಕ್ಷಾತ್ಕಾರ ಏನು? ವಾಸುದೇವನ ಭಾಗಶಃ ಸಾಕ್ಷಾತ್ಕಾರ. ಆದ್ರೆ ನಾವು ಪರಿಪೂರ್ಣತೆಯನ್ನ ಪಡೆದಾಗ ನಾವು ಬರೀ ಪರಮಾತ್ಮನನ್ನ ಅರಿಯೋದಿಲ್ಲ, ವಾಸುದೇವನನ್ನೇ ಅರಿತೀವಿ, ಭಗವಂತನನ್ನೇ ಅರಿತ್ಕೋತೀವಿ. ಅದು ಕೇವಲ ಭಕ್ತಿ ಯೋಗದಿಂದ ಮಾತ್ರ ಸಾಕು. ಅರೆ ಇನ್ನೂ ಸ್ವಲ್ಪ ಕೆಳಮಟ್ಟದ ಅಲೌಕಿಕವಾದಿಗಳು ಅಂದ್ರೆ ಯೋಗಿಗಳು, ಅವರು ಈ
ಅಷ್ಟಾಂಗ ಯೋಗದಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆ? ಅಷ್ಟಾಂಗ ಯೋಗದಿಂದ ನಿಮಗೆ ಅಷ್ಟ ಸಿದ್ಧಿ ಸಿಗತ್ತೆ. ಶಕ್ತಿಗಳು ಎಂತ ಶಕ್ತಿ? ಹಾ, ನಾನ್ ಕೈ ಹಿಂಗ್ ಬಿಡ್ತೀನಿ, ಹಾ ನಿಮ್ಗೆ ವಿಭೂತಿ ಸಿಗುತ್ತೆ, ಆಪಲ್ ಸಿಗುತ್ತೆ, ವಾಚ್ ಸಿಗುತ್ತೆ, ಇನ್ನೊಂದ್ ಸಿಗುತ್ತೆ, ಮತ್ತೊಂದ್ ಸಿಗುತ್ತೆ. ಓ, ದೇವ್ರಾಗ್ಬಿಟ್ರು ಇವ್ರು. ಮೂರ್ಖರು ಅವಾಗ ಅವ್ರನ್ನ ದೇವ್ರು ಅಂತ ಕರೆದು ಅವ್ರನ್ನ ಆರಾಧನೆ ಮಾಡ್ತಾರೆ. ಹ್ಮ್. ಇದು ಯೋಗಿಗಳು ಸಿಕ್ಕಾಕೊಳ್ಳೋ ರೀತಿ. ಭಕ್ತಿ ಮಾಡಲ್ಲ, ಭಗವಂತನ ಬರಲ್ಲ. ಯಾಕಂದ್ರೆ ಈ ಯೋಗದಲ್ಲಿ ಆ ಶಕ್ತಿ ಇದೆ, ಭೌತಿಕ ಶಕ್ತಿಗಳಿವೆ ಪಡ್ಕೊಳಕ್ಕೆ. ಹ್ಮ್. ಆದ್ರೆ ಇಂತಹ ಯೋಗಿಗಳಿಗೆ ಆ ಮುಂದಿನ ಜನ್ಮದಲ್ಲಿ ಒಂದು ಆ ಬ್ರಾಹ್ಮಣರ ಕುಟುಂಬದಲ್ಲಿ ಅಥವಾ ಸಾಹುಕಾರರ ಮನೆಯಲ್ಲಿ ಆ ಜನ್ಮವನ್ನ ಕೊಡಲಾಗತ್ತೆ. ಆ, ಯಾಕಂದ್ರೆ ಆ ಪ್ರಯಾಣವನ್ನ ಮುಂದುವರ್ಸೋದಕ್ಕೆ, ವಾಸುದೇವನ ಹತ್ರ ಬರೋದಕ್ಕೆ. ಮತ್ತೆ ಅವರು ತಮ್ಮ ಕೊಡಲಾಗಿರೋ ಸೌಕರ್ಯವನ್ನ ಉಪಯೋಗಿಸಿದ್ರೆ ಆಗ ಅವರು ಸಂತರ ಸಂಘದಿಂದಾಗಿ ಅಥವಾ ಸಂಘದಲ್ಲಿ ಇದ್ಕೊಂಡು ವಾಸುದೇವನನ್ನ ಅರಿಬಹುದು. ಆದ್ರೆ ದುರಾದೃಷ್ಟವಶಾತ್ ಯಾರ ಹತ್ರ ತುಂಬಾ ಹಣ ಇದೆಯೋ ಅವರು ಎಲ್ಲಿ ಭಕ್ತರ ಹತ್ರ ಎಲ್ಲಿಗೆ ಬರ್ತಾರೆ. ಹಾಗಾಗಿ ಅವ್ರಿಗೆ ಕೊಟ್ಟಿರೋ ಅವಕಾಶವನ್ನ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ಹಿಂದಿನ ಜನ್ಮದಲ್ಲಿ ಯೋಗ ಮಾಡಿದ್ದಾರೆ, ಯೋಗ ಮಾಡಿ ಅದರ ಫಲವಾಗಿ ಇವಾಗ ಒಳ್ಳೆಯ ಒಂದು ಸಾಹುಕಾರರ ಮನೆಯಲ್ಲಿ ಜನ್ಮವನ್ನ ಪಡ್ಕೊಂಡಿದ್ದಾರೆ. ಆದ್ರೆ ತಿರ್ಗಾ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ತಿರ್ಗಾ ಸಂಘ ಕರ್ಮ ಸಂಗ್ರಹ, ಕರ್ಮ ಫಲ ಸಂಗ್ರಹ ತಿರ್ಗಾ ಇದೇ ನಡೆಯುತ್ತೆ. ಹ್ಮ್. ಆ ಜ್ಞಾನದ ಮಾರ್ಗವು ಹಿಂಗೆ, ಇದು ಕರ್ಮದ ಮಾರ್ಗ, ಆ ಯೋಗದ ಮಾರ್ಗ. ಜ್ಞಾನದ ಮಾರ್ಗದಲ್ಲೂ ಅಷ್ಟೇ. ಈ ಜ್ಞಾನವನ್ನ ಪಡ್ಕೊಳ್ಳೋದ್ರಿಂದ ನಿಜವಾಗಿಯೂ ಜ್ಞಾನವನ್ನು ಹೊಂದಿರೋನು ಏನು ಆಗ್ಬೇಕು? ಅವನು ಗರ್ವರಹಿತನಾಗ್ಬೇಕು, ಅಹಂಕಾರ ರಹಿತನಾಗ್ಬೇಕು, ಅಹಿಂಸಾವನ್ನ ಮೈಗೂಡಿಸ್ಕೋಬೇಕು, ಆ ಆ, ಸಾಕಷ್ಟು ತಾಳ್ಮೆಯನ್ನ ಹೊಂದಿರಬೇಕು, ಸರಳ ಜೀವನವನ್ನ ನಡೆಸ್ಬೇಕು, ಆ ಆಧ್ಯಾತ್ಮಿಕ ಗುರುವಿಗೆ ಸಮರ್ಪಿತನಾಗಿರ್ಬೇಕು, ನಿಯಂತ್ರಿತನಾಗಿರ್ಬೇಕು. ಹ್ಮ್. ಇವೆಲ್ಲ ಗುಣಗಳು ಯಾರೆಲ್ಲಾದ್ರೂ ಇದ್ರೆ ಅವನೇನ್ ಮಾಡ್ತಾನೆ? ಅವನು ಕ್ರಮೇಣವಾಗಿ ಆ ಮನೆ ಮಠಕ್ಕೆ ಅವನು ಇರೋ ಆಸಕ್ತಿಯನ್ನು ತ್ಯಜಿಸ್ತಾನೆ. ಮತ್ತೆ ಈ ಜನ್ಮ ಮೃತ್ಯು ಜರ ವ್ಯಾಧಿಗಳಲ್ಲಿ ಇರೋ ದುಃಖಗಳನ್ನ ಗುರುತಿಸ್ತಾನೆ. ಇವೆಲ್ಲ ಅರ್ಥ ಮಾಡ್ಕೊಂಡಾದ್ಮೇಲೆ, ಓ ನಾನು ಆತ್ಮ, ಆ ನಾನು ಭಗವಂತನ ಅಂಶ, ಹಾಗಾಗಿ ನಾನು ಭಗವಂತನಿಗೆ ಸೇವೆ ಮಾಡಬೇಕು ಅನ್ನೋ ಸ್ತರಕ್ಕೆ ಬರ್ತಾನೆ. ಹಾಗಾಗಿ ಎಲ್ಲಾ ಜ್ಞಾನವನ್ನು ಬೆಳೆಸ್ಕೊಳ್ಳೋ ಉದ್ದೇಶವೂ ಕೂಡ ಕೊನೆಗೆ ವಾಸುದೇವನ ಹತ್ರ ಬರುತ್ತೆ. ಅಂತ ಅದು ನಿಜವಾದ ಜ್ಞಾನ. ಇಲ್ಲಾಂದ್ರೆ ಜಡ ಜ್ಞಾನ, ಈ ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಜ್ಞಾನ ಜಡ ಜ್ಞಾನ. ಅದು ಉಪಯೋಗ ಇಲ್ಲ, ಅದನ್ನ ಖಂಡಿಸಲಾಗಿದೆ ಭಗವದ್ಗೀತೆಯಲ್ಲಿ. ಅಜ್ಞಾನ ಅಂತ ಕರೀತಾರೆ ಅದನ್ನು, ಯಾಕಂದ್ರೆ ಅದು ನಿಜವಾದ ಜ್ಞಾನಕ್ಕೆ ವಿರುದ್ಧವಾಗಿರುವಂಥದ್ದು. ಈ ಜಡ ಜ್ಞಾನದ ಉದ್ದೇಶ ಏನು? ಇಂದ್ರಿಯ ಭೋಗ. ಅಂದ್ರೆ ಇನ್ನಷ್ಟು ಭೌತಿಕ ಜಗತ್ತಿನಲ್ಲಿ ಇನ್ನಷ್ಟು ಸಮಯ ಉಳ್ಕೊಳ್ಳೋ ಒಂದು ಯೋಜನೆ. ತಾಪತ್ರಯಗಳನ್ನ ಮುಂದುವರ್ಸುವಂತ ಒಂದು ಯೋಜನೆ. ಹಾಗಾಗಿ ಇದು ಅಜ್ಞಾನ. ನಮ್ ದುಃಖ ಎಲ್ಲಿಂದ ಬರ್ತಾ ಇದೆಯೋ ಅಂತಹ ಜೀವನವನ್ನ ಮುಂದುವರ್ಸೋ ಒಂದು ಪ್ರಯತ್ನ ನಡೆದ್ರೆ ಅದೇನು ಅಜ್ಞಾನವಾದ್ದೇನೇನು? ಆದ್ರೆ ಈ ಜಡಜ್ಞಾನ ನಮ್ಮನ್ನ ಆಧ್ಯಾತ್ಮಿಕತೆಯ ಮಾರ್ಗದಲ್ಲಿ ಏನಾದ್ರು ಕರ್ಕೊಂಡ್ ಬಂದ್ರೆ ಅವಾಗ ಅದು ಲಾಭದಾಯಕ, ಇಲ್ಲ ಅಂದ್ರೆ ಅದು ವ್ಯರ್ಥ. ಅದೇ ರೀತಿ ತಪಶ್ಚರ್ಯ, ಇವಾಗ ರಾವಣ ಮಾಡ್ತಾನೆ, ಹಿರಣ್ಯಕಶಿಪು ಮಾಡ್ತಾನೆ. ಅಂದ್ರೆ ಅವರು ತಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಮಾಡಿದ್ರು, ಮೃತರಾದ್ರು, ನಾಶ ಆದ್ರು. ಕೆಲವೊಮ್ಮೆ ಆಧುನಿಕ ರಾಜಕಾರಣಿಗಳು ಮಾಡ್ತಾರಲ್ವಾ, ನಮ್ಮ ಮಹಾತ್ಮ ಗಾಂಧಿ ಮಾಡ್ತಾ ಇದ್ರು ಉಪವಾಸ ಸತ್ಯಾಗ್ರಹ. ಇದು ನಿಜವಾದ ತಪಶ್ಚರ್ಯ ಅಲ್ಲ. ತಪಶ್ಚರ್ಯ ಅಂದ್ರೆ ವಾಸುದೇವನಿಗಾಗಿ, ಅವನ ಸಂತೃಪ್ತಿಗಾಗಿ, ಅವನನ್ನ ಪಡೆಯೋಕ್ಕಾಗಿ ಮಾಡುವಂತಹದ್ದು ನಿಜವಾದ ತಪಶ್ಚರ್ಯ. ಇಲ್ಲಾಂದ್ರೆ ಆ ಬೇರೆ ತಪಶ್ಚರ್ಯ ಎಲ್ಲ ರಜೋಗುಣ ತಮೋಗುಣದ ತಪಶ್ಚರ್ಯ, ಅದು ಏನು ಪ್ರಯೋಜನ ಇಲ್ಲ, ಭೌತಿಕವಾದದ್ದು. ಅದು ಜೀವನದ ದುಃಖ ಕ್ಲೇಶಗಳನ್ನ ಕೊನೆಗೊಳಿಸಕ್ಕಾಗಲ್ಲ. ಕೇವಲ ಸತ್ವಗುಣ ಮಾತ್ರ ತಾಪತ್ರಯಗಳನ್ನ ನಿಲ್ಲಿಸ್ಬೋದು. ಸತ್ವಗುಣಕ್ಕೆ ಬರೋದಕ್ಕೆ ಮಾರ್ಗ ಭಾಗವತ. ವಸುದೇವ ಮತ್ತೆ ದೇವಕಿ ವಾಸುದೇವನನ್ನ ಪುತ್ರನಾಗಿ ಪಡೆಯೋದಕ್ಕೆ ಎಷ್ಟೊಂದು ತಪಶ್ಚರ್ಯಗಳನ್ನ ಮಾಡೋದು. ಕೃಷ್ಣ ಎಲ್ಲಾ ಜೀವಿಗಳ ತಂದೆ, ಅವನೇ ಶಾಶ್ವತ, ಅವನೇ ಸನಾತನ ಭೋಗಿ. ಹಾಗಾಗಿ ಅವನಿಗೆ ಯಾರು ತಂದೆ ಆಗಕ್ ಸಾಧ್ಯ? ವಸುದೇವ ಅವನ ತಂದೆ ಆಗಕ್ಕಾಗತ್ತಾ? ಇಲ್ಲ ಇಲ್ಲ.
ಕೃಷ್ಣ ವಸುದೇವ ಮತ್ತೆ ದೇವಕಿಯರನ್ನ ತಮ್ಮ ತಂದೆ ತಾಯಿಯಾಗಿ ಅವನು ಸ್ವೀಕರಿಸ್ದ. ಯಾಕೆ? ಯಾಕಂದ್ರೆ ಅವರ ಕಠೋರವಾದ ತಪಶ್ಚರ್ಯೆ, ಅವನ ಪ್ರತಿ ಅವ್ರಿಗಿದ್ದ ಪ್ರೀತಿ, ಈ ಕಾರಣಗಳಿಗಾಗಿ. ಹಾಗಾಗಿ ನಾವು ಯಾವ್ದಾದ್ರು ತಪಶ್ಚರ್ಯನ ಮಾಡಿದ್ರೆ ಅದ್ರ ಉದ್ದೇಶ ಏನಿರ್ಬೇಕು? ವಾಸುದೇವನನ್ನ ಪಡೆಯುವ. ಹ್ಮ್ ಹ್ಮ್ So, ಮತ್ತೆ ಭಗವಂತ ಅದೇ ಹೇಳ್ದಂಗೆ ಕೃಷ್ಣನಿಂದ ಹಲವಾರು ವಿಷ್ಣು ತತ್ವಗಳು ಬಂದಿವೆ, ಮತ್ತೆ ಜೀವ ತತ್ವಗಳು ಇವೆ. ಜೀವಿಗಳು ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ಬಂದು ಭೌತಿಕ ಪ್ರಕೃತಿ ಅಥವಾ ಭೌತಿಕ ಶಕ್ತಿಯ ಅಧೀನದಲ್ಲಿ ಇಲ್ಲಿ ಆ, ಬದ್ ಬಂಧಿತರಾಗಿ ಬದ್ಧ ಜೀವನವನ್ನ ನಡೆಸ್ತಾ ಇದ್ದಾರೆ ಆ ಅನಾದಿ ಕಾಲದಿಂದ. ಹಾಗಾಗಿ ಅವರನ್ನ ನಿತ್ಯ ಬದ್ಧ ಅಂತ ಕರೀತಾರೆ. ಹ್ಮ್ ಹಾಗಾಗಿ ಎಲ್ಲಾ ಕಾರ್ಯಗಳು, ಈ ಭೌತಿಕ ಜಗತ್ತಿನಲ್ಲಿ ಇರೋ ಎಲ್ಲಾ ಕಾರ್ಯಗಳು, ಜ್ಞಾನ, ತಪಶ್ಚರ್ಯ, ಯಜ್ಞ, ಕರ್ಮ, ಎಲ್ಲದರ ಉದ್ದೇಶ ಒಂದೇ. ಇದೆಲ್ಲದರಿಂದ ತಪ್ಪಿಸ್ಕೊಂಡು ಹೋಗುದು. ಇಲ್ಲಿ ಹೆಚ್ಚು ಸಿಕ್ಕಾಕೊಳ್ಳೋದಲ್ಲ ಉದ್ದೇಶ. ಈಗ ಈಗಿನ ಸಮಯದಲ್ಲಿ ನಾವು ಈ ಭೌತಿಕ ಬಹಿರಂಗ ಶಕ್ತಿಯ ನಿಯಂತ್ರಣದಲ್ಲಿದ್ದೀವಿ. ಮತ್ತೆ ಆ ಪ್ರಭಾವವನ್ನು ನಾವು ಕಡಿಮೆ ಮಾಡ್ಬೇಕಂದ್ರೆ ಆ, ಆಧ್ಯಾತ್ಮಿಕ ಶಕ್ತಿಯ ಅಧೀನಕ್ಕೆ ಹೋಗ್ಬೇಕು ನಾವು. ಅವಾಗ ಭೌತಿಕ ಶಕ್ತಿಯ ನಿಯಂತ್ರಣ ಕಡಿಮೆ ಆಗುತ್ತೆ. ಆಧ್ಯಾತ್ಮಿಕ ಶಕ್ತಿಯ ನಿಯಂತ್ರಣಕ್ಕೆ ಹೋಗ್ಬೇಕು ಅಂದ್ರೆ ಭಕ್ತಿ ಸೇವೆಯನ್ನ ಮಾಡ್ಬೇಕು. ಹ್ಮ್ ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತ. ದೈವಿ ಪ್ರಕೃತಿ, ಅಂತರಂಗ ಪ್ರಕೃತಿ, ಶ್ರೇಷ್ಠ ಪ್ರಕೃತಿಯ ಅಧೀನದಲ್ಲಿದ್ದಾರೆ ಭಕ್ತಿಯನ್ನ ಮಾಡೋದ್ರಿಂದ. ಅದು ನಮ್ಮ ಜೀವನದ ಧ್ಯೇಯವಾಗಿರ್ಬೇಕು. ಭೌತಿಕ ಕೆಲಸ ಕಾರ್ಯಗಳು ನಡೀತಾನೆ ಇರುತ್ತೆ. ಅದಕ್ಕೆ ಎಷ್ಟು ಎಷ್ಟು ಸಿಗ್ಬೇಕೋ ಸಿಗತ್ತೆ, ಎಷ್ಟು ಸಿಗ್ಬಾರ್ದು ಸಿಗಲ್ಲ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬಾರ್ದು ನಾವು. ಹ್ಮ್ ಎಲ್ಲರೂ ಕೂಡ ಭಗವಂತನ ಪ್ರತಿ ಅಲೌಕಿಕ ಪ್ರೇಮಮಯ ಸೇವೆಯಲ್ಲಿ ತೊಡಗಬೇಕು. ಹ್ಮ್ ಹ್ಮ್ ಸಾಮಾನ್ಯವಾದ ಕೆಲಸ ಕಾರ್ಯಗಳಲ್ಲೂ ಮುಳುಗಬಾರ್ದು, ಅಥವಾ ಬೇರೆ ಬೇರೆ ದೇವತೆಗಳ ಆರಾಧನೆಯಲ್ಲೂ ಮುಳುಗಬಾರ್ದು. ಅವರೆಲ್ಲ ಬೇಕಾದಷ್ಟು ದೇವತೆಗಳಿದ್ದಾರೆ, 33 ಕೋಟಿ ದೇವತೆಗಳಿದ್ದಾರೆ. ಎಷ್ಟು ಜನರನ್ನ ಆರಾಧನೆ ಮಾಡೋಣ? ಹ್ಮ್ ಮತ್ತೆ ಯಾರನ್ನ ಯಾವ್ದಕ್ಕೆ ಆರಾಧನೆ ಮಾಡ್ಬೇಕು ಅಂತಾನೆ ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲ ಸಿಕ್ಕಾಕೋಬಾರ್ದು. ಸಾಮಾನ್ಯ ಭೌತಿಕ ಕಾರ್ಯಗಳಲ್ಲೂ ಸಿಕ್ಕಾಕೋಬಾರ್ದು, ದೇವತೆಗಳ ಪೂಜೆ ಏ, ಪುನಸ್ಕಾರಗಳಲ್ಲೂ ಸಿಕ್ಕಾಕೋಬಾರ್ದು. ಸುಮ್ಮನೆ ವಾಸುದೇವನ ಹತ್ರ ಬರ್ಬೇಕು. ಇವಾಗ ವಾಸುದೇವ ಈ ಭೌತಿಕ ಜಗತ್ತಿಗೆ ಬಂದಾಗ ಅವನು ಗುಣಗಳನ್ನ ಮೀರಿರೋನು. ನಾವು ಗುಣಗಳಿಂದ ಬಂಧಿತರಾಗಿದ್ದೀವಿ, ಅವನು ಗುಣಗಳನ್ನ ಮೀರಿರೋನು. ಹೇಗೆ ಅರ್ಥ ಮಾಡ್ಕೊಡೋದು? ಒಂದು ಕಾರಾಗೃಹ, ಅದರಲ್ಲಿ ಒಬ್ಬ ವಾರ್ಡನ್ ಇರ್ತಾನೆ. ಈ ಕಾರಾಗೃಹದಲ್ಲಿರೋ ನಿಯಮಗಳು ವಾರ್ಡನ್ಗೋಸ್ಕರ ಅಲ್ಲ, ಕೈದಿಗಳಿಗೋಸ್ಕರ. ಅದೇ ರೀತಿ ನಾವು ಕೈದಿಗಳು. ಈ ಭೌತಿಕ ಜಗತ್ತಿನಲ್ಲಿರೋ ನಿಯಮಗಳು ನಮಗೆ ಅನ್ವಯವಾಗತ್ತೆ. ಅರೆ ಕೃಷ್ಣ ಇದರ ಚೀಫ್ ವಾರ್ಡನ್, ದುರ್ಗಾದೇವಿ ವಾರ್ಡನ್ ಬಾಸು. ಹಾಗಾಗಿ ಅವನಿಗೆ ಯಾವ ನಿಯಮವೂ ಇಲ್ಲ. ಅವನಿಲ್ಲಿಗೆ ಬಂದಾಗ ಅವನ ಯಾವ ನಿಯಮಗಳ ಅಧೀನಕ್ಕೆ ಬರೋದಿಲ್ಲ. ಹಾಗಾಗಿ ವಾಸುದೇವನ ಸ್ಥಾನ ಬಹಳ ಶ್ರೇಷ್ಠ. ಅದಕ್ಕೆ ಈ ಶ್ಲೋಕದಲ್ಲಿ ವಾಸುದೇವನನ್ನ ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸಿದ್ದಾರೆ. ಪರಾ ವೇದ, ಪರಾ ಮಖಾಹ, ಪರಾ ಯೋಗ, ಪರಾ ಕ್ರಿಯಾ, ಪರಂ ಜ್ಞಾನಂ, ಪರಂ ತಪಃ, ಪರೋಧರ್ಮೋ, ಪರಾಗತಿ. ಇದು ನಾವು ಜ್ಞಾಪಕ ಇಟ್ಕೋಬೇಕು. ಬೇರೆ ಯಾವುದೋ ಅದು ಇದು ಚಿಕ್ಕ ಆ ಧರ್ಮ ಈ ಧರ್ಮ ಅಂತ ಸಿಕ್ಕಾಕೋಬಾರ್ದು. ನಿಜವಾದ ಧರ್ಮ ಅಂದ್ರೆ ಪರಧರ್ಮ. ಎರಡು ತರ ಧರ್ಮ ಇದೆ, ಪರಧರ್ಮ, ಅಪರಧರ್ಮ. ಪರ ಪರಧರ್ಮ ಅಂದ್ರೆ ಅಂತಿಮವಾದ ಧರ್ಮ. ಅಪರಾಧರ್ಮ ಅಂದ್ರೆ ಭೌತಿಕ ಶರೀರಕ್ಕೆ ಸಂಬಂಧಿಸಿದ ಧರ್ಮ. ಭೌತಿಕ ಶರೀರಕ್ಕೆ ಸಂಬಂಧಿಸಿದ ಧರ್ಮವನ್ನು ಪಾಲನೆ ಮಾಡಬಹುದು. ಯಾವಾಗ ಅದು ನಮ್ಮನ್ನ ಅಂತಿಮವಾದ ಪರಧರ್ಮಕ್ಕೆ ಕರ್ಕೊಂಡು ಬರೋಂಗಿದ್ರೆ ಮಾತ್ರ. ಇಲ್ಲ ದೇಹ ಭಾವದಲ್ಲಿ ನಮ್ಮನ್ನ ಸಿಕ್ಕಾಕ್ಸುತ್ತೆ ಅಂದ್ರೆ ಅಂತಹ ಧರ್ಮ ವ್ಯರ್ಥ. ಪರಧರ್ಮ ಅಂದ್ರೆ ಏನು? ಕೃಷ್ಣನಿಗೆ ಪ್ರೇಮಮಯ ಸೇವೆಯನ್ನು ಸಲ್ಲಿಸೋದು. ಇದೇ ನಮ್ಮ ಜೀವನದ ಧ್ಯೇಯ. ವಾಸುದೇವನೇ ನಮ್ಮ ಜೀವನದ ಧ್ಯೇಯ. ಇದನ್ನ ನಾವು ನೆನ್ಪಿಟ್ಕೋಬೇಕು, ಮರಿಬಾರ್ದು. ಹಾಗಾಗಿ ಇವೆರಡು ಶ್ಲೋಕಗಳು ನಮ್ಗೆ ವಾಸುದೇವನ ಪರಮ ಒಂದು ಸ್ಥಾನವನ್ನ ನಮ್ಗೆ ತಿಳಿಸ್ತಾ ಇದೆ. ಇನ್ನೊಂದು ಶ್ಲೋಕ ಇದೆ ಅನ್ಸುತ್ತೆ.
ಸ ಏವೇದಂ ಸಸರ್ಜಾಗ್ರೆ ಭಗವಾನಾತ್ಮ ಮಾಯಯ ಸದಸದ್ರೂಪಯಾ ಚಾಸೌ ಗುಣಮಯ ಗುಣೋ ವಿಭುಃ. ಸೃಷ್ಟಿ ಆದಿಯಲ್ಲಿ ವಾಸುದೇವ ತನ್ನ ಅಲೌಕಿಕ ಸ್ಥಾನದಲ್ಲಿ ಸ್ಥಿತನಾಗಿದ್ದು ಆ ಈ ಜಗತ್ತಿಗೆ ಬೇಕಾಗಿರುವಂತಹ ಆ ಕಾರಣ ಪರಿಣಾಮ ಶಕ್ತಿಗಳನ್ನ ತನ್ನ ಅಂತರಂಗ ಶಕ್ತಿಯಿಂದ ಸೃಷ್ಟಿ ಮಾಡ್ತಾನೆ. ಇವಾಗ ಇದು ನಾವು ಮುಂದೆ ಇದನ್ನ 2ನೇ ಸ್ಕಂದದಲ್ಲಿ ಇದ್ರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ನಾನು ಈ ಸೃಷ್ಟಿಯ ಬಗ್ಗೆ ಹೆಚ್ಚು ಮಾತಾಡಲ್ಲ. ಇಷ್ಟೇ ಇಷ್ಟು ಅರ್ಥ ಮಾಡ್ಕೋಬೇಕು, ಎಲ್ಲವೂ ಕೂಡ ಭಗವಂತನ ಅಂತರಂಗ ಶಕ್ತಿಯಿಂದನೇ ಬಂದಿರೋದು. ಅಂತರಂಗ ಶಕ್ತಿಯಿಂದಲೇ ಈ ಬಹಿರಂಗ ಶಕ್ತಿ ಬಂದಿರೋದು. ಈ ಬಹಿರಂಗ ಶಕ್ತಿ ಭೌತಿಕ ಜಗತ್ತಿಗೆ ಸೀಮಿತವಾಗಿರೋದು. ಅಂತರಂಗ ಶಕ್ತಿ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಕೆಲಸ ಮಾಡ್ತಾ ಇರುವಂತದ್ದು. ಈ ಭೌತಿಕ ಶಕ್ತಿ ಅಂತರಂಗ ಶಕ್ತಿಯ ಒಂದು ವಿಕೃತ ಪ್ರತಿಬಿಂಬ ಇದ್ದ ಹಾಗೆ. ಈ ಭೌತಿಕ ಜಗತ್ತನ್ನ ನಡೆಸೋದಕ್ಕೆ ಏನು ಶಕ್ತಿ ಬೇಕೋ ಅದು ಈ ಅಂತರಂಗ ಶಕ್ತಿಯಿಂದ ಬಂದಿರೋ ಬಹಿರಂಗ ಶಕ್ತಿ ಅಥವಾ ದುರ್ಗಾ ಶಕ್ತಿ. ಈ ಭೌತಿಕ ಜಗತ್ತು ನಡಿಬೇಕಂದ್ರೆ ಅವಳು ಇರ್ಬೇಕು. ಅವಳ ಉಪಸ್ಥಿತಿ ಇಲ್ಲದೆ ಭೌತಿಕ ಜಗತ್ತು ನಡೆಯಲ್ಲ. ಅವಳ ಕೆಲಸ ಅದು. ಆ ಶಕ್ತಿ ಇಲ್ಲದೆ ಈ ಭೌತಿಕ ಜಗತ್ತು ನಡೆಯಲ್ಲ. ಆ ಶಕ್ತಿಯಲ್ಲಿ 2 ಭಾಗ ಇದೆ. ಒಂದು ಕಾರಣ, ಒಂದು ಪ್ರಭಾವ, ಅಂದ್ರೆ ಪರಿಣಾಮ. ಕಾರಣ ಪರಿಣಾಮ. ಕಾರಣ ಅಂದ್ರೆ ನಾವು ಏನೋ ಒಂದು ಕೆಲಸವನ್ನ ಮಾಡ್ತೀವಿ, ಆ ಕೆಲಸದ ಪರಿಣಾಮ ಅಂದ್ರೆ ಕರ್ಮಫಲ. ಸೊ ಇದೇ ಈ ಜಗತ್ತನ್ನ ನಡೆಸ್ತಾ ಇರೋದು. ಕರ್ಮ ಕರ್ಮಫಲ, ಕರ್ಮ ಕರ್ಮಫಲ, ಕರ್ಮ ಕರ್ಮಫಲ. ಈ ಈ ಶಕ್ತಿ, ಕರ್ಮ ಮಾಡೋದಕ್ಕಿರೋ ಶಕ್ತಿ, ಪರಿಣಾಮವನ್ನ ಒಬ್ಬರಿಗೆ ಕೊಡುವಂತ ಶಕ್ತಿ, ಇದೆಲ್ಲವೂ ಕೂಡ ಆ ಬಹಿರಂಗ ಶಕ್ತಿ ದುರ್ಗಾದೇವಿ. ಅರೆ ಭಗವಂತ ಇದು ಯಾವ್ದ್ರಿಂದನೂ ಅವನು ಬಂದಿದ್ದನಾಗಿಲ್ಲ, ಅದು ನಮ್ಗೆ ಗೊತ್ತಾಗ್ಬೇಕು. ಮತ್ತೆ ಈ ದುರ್ಗಾದೇವಿ ಕೆಲಸ ಇಂಗ್ಲಿಷಲ್ಲಿ ಹೇಳ್ತಾರೆ ಥ್ಯಾಂಕ್ಲೆಸ್ ಜಾಬ್ ಅಂತ. ಅಂದ್ರೆ ಯಾರು ಅವಳಿಗೆ ಧನ್ಯವಾದ ಅಂತ ಹೇಳಲ್ಲ, ಯಾಕಂದ್ರೆ ಅವಳು ನಮ್ಮನ್ನ ಈ ಭೌತಿಕ ಜಗತ್ತಿನಲ್ಲಿ ಬಂಧಿಸಿದ್ದಾಳೆ. ಬಂಧಿಸೋ ಉದ್ದೇಶ ಏನು? ನಾವು ತಿದ್ಕೊಳ್ಳೋ ತನಕ ನಮ್ಮನ್ನು ಬಂಧಿಸಿರ್ತಾಳೆ. ನಾವು ತಿದ್ಕೊಂಡ ತಕ್ಷಣ ನಮ್ಮನ್ನ ಬಿಟ್ಬಿಡ್ತಾಳೆ, ಬಿಡುಗಡೆ ಮಾಡ್ಬಿಡ್ತಾವ. ಓಕೆ, ಇಲ್ಲಿಗೆ ನಿಲ್ಸ. ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಪ್ರಭು ವಿಷ್ಣು ಹರೇ ಕಾಲ ಕೃಷ್ಣ ಪ್ರಭು. ಒಬ್ರು ಯಾರು ಮಾತಾಡಿ. ವಿಷ್ಣು ಕಾಲ ಮತ್ತು ಬೇರ್ಪಟ್ಟ ಜೀವಿಗಳು ಅಂತ ಹೇಳಿರಲ್ಲ ಪ್ರಭು, ಅದೇನು ಗೊತ್ತಾಯ್ತು? ವಿಷ್ಣು ತತ್ವ. ವಿಷ್ಣು ತತ್ವ. ವಿಷ್ಣು ತತ್ವ ಅಂದ್ರೆ ಭಗವಂತನ ಅಂಶಗಳು. ಅಂಶ ಕಲಾ ಅಂತ ನೇರವಾಗಿ ಭಗವಂತನಿಂದ ಬಂದಿರೋರು ವಿಷ್ಣು ತತ್ವ. ಅಂದ್ರೆ ಅವರು ಸಾಮಾನ್ಯ ಜೀವಿಗಳಲ್ಲ, ಅವರಿಗೆ ಜನ್ಮ ಮರಣ ಇಲ್ಲ. ಅವ್ರಿಗೆ ಕೃಷ್ಣನಷ್ಟೇ ಶಕ್ತಿ ಇದೆ. ಆದ್ರೆ ಯಾವ ಕಾರಣಕ್ಕಾಗಿ ಅವರು ಪ್ರಕಟ ಆಗ್ತಾ ಇದಾರೋ, ಅವತರಿಸ್ತಾ ಇದಾರೋ, ಅದ್ರ ಪ್ರಕಾರವಾಗಿ ಅವ್ರಿಗೆ ಶಕ್ತಿ, ರೂಪ, ಸಾಮರ್ಥ್ಯ ಇತ್ಯಾದಿ ಎಲ್ಲವೂ ಅವರು ಸ್ವೀಕಾರ ಮಾಡಿರ್ತಾರೆ. ಹರೇ ಕೃಷ್ಣ ಪ್ರಭು. ಒಂದ್ ನಿಮಿಷ ಪ್ರಭು. ರಾಘವೇಂದ್ರ ಪ್ರಭು ಹೇಳಿ. ಹರೇ ಕೃಷ್ಣ ರಾಘವೇಂದ್ರ ಹೇಳಿ. ಸೊ ನೀವ್ ಹೇಳಿದ್ರಿ ದ ಮೇನ್ ಆಬ್ಜೆಕ್ಟ್ ಆಫ್ ಹ್ಯೂಮನ್ ಲೈಫ್ ಶುಡ್ ಬಿ ಕೃಷ್ಣ ಪ್ರೇಮ ಅಂತ. ಇದರದ್ದು ಬೈ ಪ್ರಾಡಕ್ಟ್ ಆಗಿ ನಮ್ಗೆ ಮುಕ್ತಿ ಸಿಕ್ಕತ್ತೆ ಅಂತ. ಓಕೆ, ಸೊ ಕೃಷ್ಣ ಒಂದೇ ಜಗದ್ಗುರು ತರ. ಈಗ ನಾವು ಇವಾಗ ಓವರ್ ಆಲ್ ಯೂನಿವರ್ಸ್, ಇವಾಗ ಪ್ರಪಂಚದಲ್ಲಿ ಕಂಪೇರ್ ಮಾಡಿದ್ರೆ 90% ಆರ್ 95% ಇಸ್ ಕೃಷ್ಣ ಗೊತ್ತಿಲ್ಲ ತುಂಬಾ ಜನಕ್ಕೆ, ಔಟ್ಸೈಡ್ ಇಂಡಿಯಾ ಅನ್ಕೊಳ್ಳಿ. ಸೊ ಇಷ್ಟು ಜನಕ್ಕೆ ದೇ ಆರ್ ನಾಟ್ ಎಲಿಜಿಬಲ್ ಅಟ್ ಆಲ್ ಫಾರ್ ಆರ್ ದೇ ಲಿವಿಂಗ್ ಅನಿಮಲ್ಸ್ ಲೈಫ್ ಆರ್ ಸಮಥಿಂಗ್ ಲೈಕ್ ದಟ್? ಅಲ್ಲ, ಈ ಭಾರತದಲ್ಲೂ ಕೂಡ ಎಲ್ಲರಿಗೂ ಎಲ್ಲಿ ಯೋಗ್ಯತೆ ಇದೆ ಇವಾಗ? ಗೊತ್ತು. ಗೊತ್ತಿದ್ದು ಏನ್ ಗೊತ್ತು? ಇವಾಗ ಕೃಷ್ಣ ದ್ವಾಪರ ಯುಗದಲ್ಲಿ ಪ್ರಕಟ ಆದ. ಎಷ್ಟು ಜನ ಗೊತ್ತಾಯ್ತು ಕೃಷ್ಣ ದೇವತಮ ಪರಮ ಪುರುಷ ಅಂತ? ಎಷ್ಟು ಜನ ಸ್ವೀಕಾರ ಮಾಡಿದ್ರು ಅವನನ್ನ? ಕೃಷ್ಣನನ್ನ ಕೃಷ್ಣ ದೇವತಮ ಪರಮ ಪುರುಷ ಅಂತ ಸ್ವೀಕಾರ ಮಾಡೋದಿಕ್ಕೆ ಬಹುನಾಮ್ ಜನ್ಮನಾಮ್ ಅಂತೆ. ಬಹಳ ಜನ್ಮಗಳ ಬಳಿಕ ಒಬ್ಬ ಜೀವಿ ಆ ಸ್ಥಿತಿಗೆ ಬರ್ತಾನೆ. ಇವಾಗ ಸಾಮಾನ್ಯವಾಗಿ ಹೇಳೋದು ಭಾರತದಲ್ಲಿ ಜನ್ಮ ಶ್ರೇಷ್ಠವಾದದ್ದು. ಯಾಕಂದ್ರೆ ಅಂತ ಒಳ್ಳೆ ಕರ್ಮವನ್ನ ಮಾಡಿರೋದ್ರಿಂದ ನಾವು ಭಾರತದಲ್ಲಿ ಜನ್ಮ ಪಡ್ಕೊಂಡಿದೀವಿ. ಆದ್ರೆ ನಾವು ಭಾರತವನ್ನು ಬಿಟ್ಟು ಪರದೇಶಕ್ಕೆ ಓಡೋಗ್ತೀವಿ. ಪರದೇಶದವರು ಎಲ್ಲರೂ ಅಲ್ಪ ಭಾಗಿಗಳು. ಕಡಿಮೆ ಭಾಗ್ಯ ಅವ್ರಿಗೆ, ನಮ್ಗಿಂತ, ನಮ್ಮ ಹೋಲಿಕೆಯಲ್ಲಿ ಕಡಿಮೆ ಭಾಗ್ಯ.
ಹಾಗಾಗಿ ಪ್ರಭುಪಾದರಂತವರು ಈ ಭಾರತವನ್ನ ಬಿಟ್ಟು ಬೇರೆ ದೇಶಗಳಿಗೆ ಹೋದ್ರು, ಎಲ್ಲರನ್ನೂ ಉದ್ಧಾರ ಮಾಡೋಣ ಅಂತ. ಭಾರತದಲ್ಲೂ ಇವತ್ತು ಅದೇ ತರ ಇದೆ ಪರಿಸ್ಥಿತಿ, ನಾವು ಹೇಳಿದ್ರು ಕೂಡ ಸ್ವೀಕಾರ ಮಾಡಲ್ಲ. ಸೊ ಅಟ್ ಲೀಸ್ಟ್ ಇಲ್ಲಿ ಕ್ಲೂ ಇದೆ, ಅಲ್ಲಿ ಕ್ಲೂ ಲೆಸ್ ಆಕ್ಚುಲಿ. ಅವ್ರಿಗೆ ಇವನ್ ದೇ ಡು ನಾಟ್ ನೋ ಅಟ್ ಆಲ್. ಒಂದ್ ರೀತಿಯಲ್ಲಿ ಅಡ್ವಾಂಟೇಜು, ಯಾಕಂದ್ರೆ ಇವಾಗ ಇಸ್ಕಾನ್ ಇರೋದ್ರಿಂದ ಅಡ್ವಾಂಟೇಜ್, ಇಲ್ಲ ಅಂದ್ರೆ ತುಂಬಾ ಡಿಸ್ಅಡ್ವಾಂಟೇಜು. ಅಟ್ಲೀಸ್ಟ್ ಅವ್ರು ಯಾರು ಕೃಷ್ಣ ಅಂತ ಅವ್ರು ಯಾರು ಬರ್ತಾರೋ ಇಸ್ಕಾನ್ಗೆ, ಅವರು ಸಂಪೂರ್ಣವಾಗಿ ಶರಣಾಗತರಾಗಿ ಹೋಗ್ತಾರೆ. ನಮ್ಮ ಭಾರತದಲ್ಲಿ ನಮ್ಗೆ ಕೃಷ್ಣನ ಗೊತ್ತು, ರಾಮನ ಗೊತ್ತು, ಎಲ್ಲರೂ ಗೊತ್ತು. ಆದ್ರೆ ನಾವು ಅವ್ರಿಗೆ ಶರಣಾಗತರಾಗಕ್ಕೆ ರೆಡಿ ಇಲ್ಲ. ಸೊ ಇದು ನಮ್ಮ ಒಂದು ದುರದೃಷ್ಟ. ಬಟ್ ಹೌದು, ಭಾರತದಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಭಾಗ್ಯನೇ ಇಲ್ಲಿ ಜನ್ಮ. ಬಾಟಮ್ ಲೈನ್ ಅದೇ, ಲೈಕ್ ಎಸ್ ವಿ ಆರ್ ಮೋರ್ ಫಾರ್ಚುನೇಟ್ ಅಂತ. Yeah. ಈಗ ತಾಯಾರ್ ಮತ್ತೆ ಇದು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ತಾಯಾರ್ ಮತ್ತೆ ಗೌಡಿಯ ಸಂಪ್ರದಾಯದಲ್ಲಿ ಶ್ರೀಮತಿ ರಾಧಾರಾಣಿ, ಇದೆಲ್ಲಾನು ವಿಷ್ಣು ತತ್ವಕ್ಕೆ ಬರುತ್ತಾ ಪ್ರಭುಜಿ? ಶಕ್ತಿ ಶಕ್ತಿ ತತ್ವ. ಓಕೆ, ವಿಷ್ಣು ತತ್ವಕ್ಕೆ ಬರಲ್ಲ. ಓಕೆ, ಸೊ ಇವಾಗ ಬರೀ ತಾಯಾರ್ನ ಪೂಜೆ ಮಾಡೋರು ಮತ್ತೆ ಬರೀ ತುಂಬಾ ಅಟ್ಯಾಚ್ಮೆಂಟ್ ಇರೋರು ಶ್ರೀಮತಿ ರಾಧಾರಾಣಿ ಮೇಲಿದ್ದವರು, ಇದು ಡೈರೆಕ್ಟ್ ಆಗಿ ಕೃಷ್ಣಗೆ ಹೋಗುತ್ತಾ? ಡೀಪ್ ಕ್ವೆಶ್ಚನ್. ಇಮಿಡಿಯೇಟ್ ಆಗಿ ನಾನು ಆನ್ಸರ್ ಮಾಡಕ್ ಇಷ್ಟಪಡಲ್ಲ. ಅದಕ್ಕೆ ತುಂಬಾ ತತ್ವವನ್ನ ತಿಳ್ಕೊಬೇಕು. ಅವರನ್ನ ಯಾವ ಭಾವದಲ್ಲಿ ನಾವು ಆರಾಧಿಸ್ತೀವಿ, ಎಲ್ಲ ತುಂಬಾ ವಿಷಯಗಳಿದೆ. ಅದರ ಪ್ರಕಾರವಾಗಿ ನಾವು ಎಲ್ಲಿಗೆ ಹೋಗ್ತೀವಿ. ಇವಾಗ ಕೃಷ್ಣನೂ ಅಷ್ಟೇ, ನಾವು ಯಾವ ಭಾವದಲ್ಲಿ ಆರಾಧಿಸ್ತೀವಿ ಅನ್ನೋದ್ರ ಮೇಲೆ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ನಿರ್ಧಾರ ಆಗೋದು. ಇದನ್ನ ನಾವು ಇವಾಗ್ಲೇ ಚರ್ಚೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವಿನ್ನೂ ಸಾಕಷ್ಟು ಭಾಗವತದಲ್ಲಿ ಮುಂದುವರೆದಾದ್ಮೇಲೆ ಆಮೇಲೆ ಚರ್ಚೆ ಮಾಡೋಣ. ಪ್ರಶ್ನೆ ಇರ್ಲಿ, ಒಳ್ಳೆ ಪ್ರಶ್ನೆ. ಶೂರ್ ಪ್ರಭುಜಿ. ಓಕೆ, ಸುರೇಶ್ ಪ್ರಭು. ಹರೇ ಕೃಷ್ಣ ಹರೇ ಪ್ರಭು. ಕೃಷ್ಣ ಪ್ರಭು. ಅರೆ ಒಂದ್ ನಿಮಿಷ, ಸುರೇಶ್ ಪ್ರಭು ಕೇಳು. ಹರೇ ಕೃಷ್ಣ ಪ್ರಭು. ಹಾ. ಪ್ರಭು ಈಗ ಭಕ್ತಿ ಸೇವೆಯಲ್ಲಿ ಪೂರ್ಣತೆಯನ್ನು ಸಾಧಿಸ್ತೀರಾ, ದೇಹವನ್ನು ತ್ಯಜಿಸಿದವನ ಪರಿಸ್ಥಿತಿ ಏನು ಅಂತ ಅರ್ಜುನ ಕ್ವಶನ್ ಮಾಡ್ತಾನಲ್ವಾ ಪ್ರಭು? ಏನೋ ಕೃಷ್ಣನೇ. ಪ್ರಶ್ನೆ. ಭಕ್ತಿ ಸೇವೆಯಲ್ಲಿ ಪೂರ್ಣವನ್ನು ಪಡೆಯದೆ ಹಾ, ಅರ್ಧಂಬರ್ಧ ಯೋಗಿ. ಹಾ, ದೇಹವನ್ನು ತ್ಯಜಿಸಿದವನ ಪರಿಸ್ಥಿತಿ ಏನಂತ ಕೇಳಿದ್ದಕ್ಕೆ ಕೃಷ್ಣ ನೆಕ್ಸ್ಟ್ ಜನ್ಮ ಬಂದು, ಈಗ ನೀವ್ ಹೇಳಿದ್ರಿ ಸಾಹುಕಾರರು ಮತ್ತೆ ಅಥವಾ ಬ್ರಾಹ್ಮಣನ ಕುಟುಂಬ, ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸ್ತಾನೆ, ಅಲ್ಲಿಂದ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ, ಭಕ್ತಿ ಸೇವೆ ಕಂಟಿನ್ಯೂ ಮಾಡ್ತಾನೆ ಅಂತ. ಅಲ್ಲ, ಭಕ್ತಿ ಸೇವೆ ಅಲ್ಲ. ಅವನು ಯೋಗಿ. ಅವನು ಯೋಗದಲ್ಲಿ ಅವನು ಅಲ್ಪ ಕಾಲದ ಯೋಗ ಅಭ್ಯಾಸದ ನಂತರ ಅವನು ಪತಿತನಾಗಿದ್ದಾನೆ. ತುಂಬಾ ದೀರ್ಘಕಾಲದ ಯೋಗಾಭ್ಯಾಸ ಆದ್ಮೇಲೆ ಪತಿತನಾದವನು ಭಕ್ತರ ವೈಷ್ಣವರ ಕುಟುಂಬದಲ್ಲಿ ಜನ್ಮ ತಗೋತಾನೆ. ಅವನು ಭಕ್ತಿಯನ್ನು ಮುಂದುವರಿಸ್ತಾನೆ. ಇವನಿನ್ನು ಭಕ್ತಿಗೆ ಅಷ್ಟು ಗಂಭೀರವಾಗಿ ಬಂದಿಲ್ಲ. ಇನ್ನೇ ಬ್ರಾಹ್ಮಣರ ಕುಟುಂಬದಲ್ಲಿ ಅಂದ್ರೆ ಭಕ್ತಿಗೆ ಅನುಕೂಲಕರವಾದ ವಾತಾವರಣ ಅಷ್ಟೇ. ಬಟ್ ಈಗ ಭಕ್ತಿಗೆ ಅನುಕೂಲಕರವಾದ ವಾತಾವರಣ ಅಂತ ಇದ್ರೆ, ಈಗ ನೀವು ಹೇಳಿದ್ರಿ, ಈಗ ಸಾಹುಕಾರರ ಮನೆಯಲ್ಲಿ ಹುಟ್ಟಿದ್ರೆ ಅವರು ಮತ್ತೆ ಆ ಒಂದು ಐಶ್ವರ್ಯಕ್ಕೆ ಅಹಂಕಾರಕ್ಕೆ, ಪ್ರಭುಪಾದರು ಹೇಳಿದ್ದಾರೆ ಒಂದ್ ಕಡೆ, ನೀವು ಹೇಳಿದ ಮಾತು, ಅಹಂಕಾರ ಬರುತ್ತೆ ಐಶ್ವರ್ಯ ಇದ್ರೆ ಅಂತ. ಸೊ ಈ ರೀತಿ ಮತ್ತೆ ಅವರು ರಿಟರ್ನ್ ಆಗಿ ಮತ್ತೆ ಪುನರಪಿ ಇವತ್ತಿನ ಸಾಹುಕಾರರ ಪರಿಸ್ಥಿತಿ ಇದು. ಹಿಂದಿನ ಕಾಲದಲ್ಲಿ ಸಾಹುಕಾರರು ಹೀಗಿರ್ಲಿಲ್ಲ. ಇವಾಗ ಉದಾಹರಣೆಗೆ ರಘುನಾಥ್ ದಾಸ್ ಗೋಸ್ವಾಮಿ ಅವರ ತಂದೆ, ಅವರು ಬಹಳ ದೊಡ್ಡ ಸಾಹುಕಾರರು. ಆದ್ರೆ ಅವರು ಆ ಹಣವನ್ನ ಹೇಗೆ ಉಪಯೋಗಿಸ್ತಾ ಇದ್ರು? ವೈಷ್ಣವರಿಗೆ ಸೇವೆಯನ್ನ ಮಾಡೋದಕ್ಕೆ ಈ ರೀತಿಯಲ್ಲಿ ಅವರು ಹಣವನ್ನು ಉಪಯೋಗಿಸ್ತಾ ಇದ್ರು. ಹಾಗಾಗಿ ಅವರ ಸಂಪತ್ತು, ಸ್ಥಾನಮಾನ ಇದೆಲ್ಲ ಅವ್ರನ್ನ ಕೃಷ್ಣ ಭಕ್ತಿಗೆ, ಕೃಷ್ಣನ ಭಕ್ತರ ಸಂಪರ್ಕಕ್ಕೆ ಕರ್ಕೊಂಡು ಬರ್ತಾ ಇದ್ವಿ. ಇವತ್ತಿನದು ನಾಸ್ತಿಕ ಸಮಾಜ ಆಗಿರೋದ್ರಿಂದ ಹೆಚ್ಚು ಹಣ ಇರೋರು ಭಗವಂತನಿಂದ ಹೆಚ್ಚು ದೂರ ಇರ್ತಾರೆ. ಅದು ಇವತ್ತಿನ ಪರಿಸ್ಥಿತಿ. ಅದು ಹಿಂದಿನ ಕಾಲದಲ್ಲಿ ಏಕೆ ಭಗವಂತ ಆ ಸಿಚುವೇಶನ್ಗೆ ಏಕೆ ಭಗವಂತ? ಆ ಸಿಚುವೇಶನ್ ಭಗವಂತ ಮಾಡ್ತಾ ಇಲ್ಲ, ಆ ಸಿಚುವೇಶನ್ ನಾವು ಮಾಡ್ಕೊಳ್ತಾ ಇದೀವಿ. ಇವಾಗ ಕಲಿಯುಗದ ಪತಿತ ಸ್ಥಿತಿ ಇದು. ಭಾರತದಲ್ಲಿ ಜನ್ಮ ತಗೊಳ್ಳೋದು ಕೂಡ ಶ್ರೇಷ್ಠ ಜನ್ಮ. ಇವತ್ತೇನಾಗಿದೆ? ಭಾರತದಲ್ಲಿ ಜನ್ಮ ತಗೊಳ್ಳೋದು ಏನು ಪ್ರಯೋಜನ ಇಲ್ಲ. ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಕೂತಿದೀವಿ ನಾವು. ಸೊ ನಾವೆಲ್ಲ ಹಾಳು ಮಾಡ್ಕೋತಾ ಇದೀವಿ. ಅದು ಕಲಿಯುಗ. ಕೃಷ್ಣನ್ಗೂ ಅದಕ್ಕೂ ಏನು, ಕೃಷ್ಣನ ಮಧ್ಯೆ ಎಳೆಯೋದು ಬೇಡ. ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಲ್ಲ.
ಸೊ ಅಂತ ಸಿಚುವೇಶನ್ಗೆ ಇವಾಗ ಭಗವಂತ ಹುಟ್ಟಿಸಿದ್ರು ಅದು ಯೂಸ್ ಆಗ್ತಾ ಇಲ್ವಲ್ಲ ಪ್ರಭು? ಭಗವಂತ ಹುಟ್ಟಿಸ್ತಾ ಇಲ್ಲಪ್ಪ, ನಿಯಮಗಳಿದೆ, ಅವಕಾಶ ಇವತ್ತು ಇದೆ. ಇವಾಗ ಓಕೆ, ನಾವು ಅರ್ಥ ಮಾಡ್ಕೋಬೇಕು ಇದು ಯಾತಕ್ಕೆ ಭಗವಂತ ಇಲ್ಲಿ ಸಾಹುಕಾರರ ಮನೆಯಲ್ಲಿ ಅಂತ ಹೇಳ್ತಾ ಇರೋದು. ಹೊಟ್ಟೆ ಪಾಡಿಗಾಗಿ ನಾವು ಅಲ್ದಾಡ್ಬೇಕಾಗಿಲ್ಲ. ಎಷ್ಟೊಂದ್ ಜನ ಪಾಪ ಹೊಟ್ಟೆ ಪಾಡಿಗಾಗಿಯೇ ತಮ್ಮ ಜೀವನ ಎಲ್ಲ ಕಳೆದು ಬಿಡ್ತಾರೆ. ಭಕ್ತಿ ಮಾಡೋದಕ್ಕೆ ಸಮಯನೂ ಇಲ್ಲ, ಆಸಕ್ತಿ ಇದ್ರೂ ಕೂಡ. ಅಂತಹ ಸಮಸ್ಯೆಗಳೆಲ್ಲ ಇರಲ್ಲ ಇಂಥವ್ರಿಗೆ, ಸೌಕರ್ಯ ಇದೆ. ರಘುನಾಥ್ ದಾಸ್ ಗೋಸ್ವಾಮಿ ಅಂತ ಸಾಹುಕಾರ ಮನೆಯಲ್ಲಿ ಹುಟ್ಟು ಮನೆಯನ್ನ ಬಿಟ್ಟು ಓಡೋದ್ರು. ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ ಇವರೆಲ್ಲರೂ ಕೂಡ ಅಂತ ಒಳ್ಳೆ ಜನ್ಮವನ್ನ ಪಡ್ಕೊಂಡು ಅವರು ಆದ್ರೆ ಹಣವನ್ನೆಲ್ಲ ಬಿಟ್ಟು ಕೃಷ್ಣ ಭಕ್ತಿಯನ್ನ ತಗೊಂಡ್ರು. ಹಾಗಾಗಿ ಅದೇ ಇದ್ದಿದ್ದು ಮುಂಚೆ. ಇವತ್ತು ಕಲಿಯುಗದಲ್ಲಿ ಅದು ಆಗ್ತಾ ಇದೆ ಇವಾಗ. ಅದು ಕಲಿಯುಗಾನೆ. ಸ್ವಲ್ಪ 500 ವರ್ಷಗಳ ಹಿಂದಿನ ಕಲಿಯುಗದಲ್ಲಿ ಅದು ವರ್ಕ್ ಆಗ್ತಾ ಇತ್ತು. ಈ 500 ವರ್ಷದ ನಂತರ ಕಲಿಯುಗದಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ ಇವಾಗ. ಎಲ್ಲರಿಗೂ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ. ನಮ್ಮ ಇಸ್ಕಾನ್ ನಲ್ಲಿ ಆಲ್ಫ್ರೆಡ್ ಫೋರ್ಡ್ ಮೊಮ್ಮಗ ತಮ್ಮ ಸಂಪೂರ್ಣ ಸಂಪತ್ತನ್ನ ಇಸ್ಕಾನ್ಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ ಆಗಿಲ್ಲ ಅಂತಲ್ಲ. ಪ್ರಭುಪಾದರು ಹೇಳ್ತಾ ಇರಲ್ಲ, ಎಲ್ಲ ಹಿಪ್ಪಿಗಳು ತುಂಬಾ ಸಾಹುಕಾರರ ಮನೆಯಿಂದ ಬಂದವರು. ಕ್ರಮೇಣವಾಗಿ ಎಲ್ಲ ಕ್ಷೀಣಿಸ್ತಾ ಇದೆ, ಏನ್ ಮಾಡಕ್ಕಾಗತ್ತೆ. ಅದಕ್ಕೆ ಇವಾಗ್ಲೇ ನಾವು ಭಕ್ತಿಯನ್ನ ಮಾಡ್ಕೊಂಡು ಕ್ಲೋಸ್ ಮಾಡ್ಕೋಬೇಕು ಟಾಪಿಕ್. ಓಕೆ ಓಕೆ ಪ್ರಭು. ಹ್ಮ್ ಹಾ ಪ್ರಭು, ಇವ್ರು ಹೇಳಿ. ಹರೇ ಕೃಷ್ಣ ಪ್ರಭು. ಹಾ, ಹರೇ ಕೃಷ್ಣ ಹೇಳಿ. ಪ್ರಭುಜಿ, ಇದು ಯಾವುದೇ ದೇವತೆಗಳನ್ನು ಪೂಜೆ ಮಾಡಬೇಡ ಅಂತ ಹೇಳ್ತೀರಿ, ಆದ್ರೆ ನಾನ್ ಹೇಳ್ತಾ ಇಲ್ಲಪ್ಪ, ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲ ಹ್ಮ್ ಕೃಷ್ಣ ಹೇಳ್ತಾ ಇದ್ದಾನೆ. ಆದ್ರೆ ಶ್ರೀ ರಾಮ ರೂಪದಲ್ಲಿ ಕೃಷ್ಣ ಇನ್ನು ಶ್ರೀರಾಮನ್ ರೂಪದಲ್ಲಿ ಜನ್ಮ ತಾಳಿದ್ರೆ ಇಲ್ಲಿ ಅದೇ ರಾಮ ಅಲ್ಲ. ವಿಷ್ಣು ತತ್ವಪ್ಪ, ಮತ್ತೆ ಇಲ್ಲ, ಅದನ್ನೇ ಅವರು ಶ್ರೀರಾಮ ರಾಮೇಶ್ವರದಲ್ಲಿ ಅವರೇ ಶಿವನ ಶಿವಲಿಂಗ ಪೂಜೆ ಮಾಡಿದ್ರು. ಶಿವಲಿಂಗನ ಪೂಜೆ ಮಾಡಿದ್ದು ಅದು ಬೇರೆ. ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದ್ ಸ್ವಲ್ಪ ಆಳಕ್ಕೆ ಇಳಿಬೇಕು. ಇವಾಗ ಶಿವ ವೈಷ್ಣವಾನಾಂ ಯಥಾಶಂಭು, ವೈಷ್ಣವರಲ್ಲಿ ಅತಿ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ ವೈಷ್ಣವ. ಆ ಶಿವನನ್ನ ಭಗವಂತ ಯಾವಾಗ್ಲೂ ತನ್ನ ಭಕ್ತರನ್ನ ಎತ್ತಿ ಹಿಡಿಯೋದು ಅವನಿಗೆ ಇಷ್ಟ. ಹಾಗಾಗಿ ರಾಮ ತೋರಿಸ್ತಾ ಇದ್ದಾನೆ, ನನ್ನ ಭಕ್ತ ಎಂತಹ ಶ್ರೇಷ್ಠ ಸ್ಥಾನದಲ್ಲಿದ್ದಾನೆ ಅಂದ್ರೆ ನಾನೇ ಅವನನ್ನ ಆರಾಧನೆ ಮಾಡ್ತೀನಿ. ಅರೆ ಅವನು ಆರಾಧನೆ ಮಾಡೋದಕ್ಕೂ ನಾವು ಆರಾಧನೆ ಮಾಡೋಕ್ಕೂ ವ್ಯತ್ಯಾಸ ಇದೆ. ನಾವು ಶಿವನನ್ನ ಆರಾಧನೆ ಮಾಡೋದು ಯಾವುದೋ ಒಂದು ಭೌತಿಕ ಲಾಭಕ್ಕೋಸ್ಕರ ಅಥವಾ ಇನ್ಯಾರೋ ಮುಕ್ತಿಗೋಸ್ಕರ ಮಾಡ್ತಾರೆ. ಆದ್ರೆ ಶಿವನನ್ನ ವೈಷ್ಣವ ಅಂತ ಆರಾಧನೆ ಮಾಡೋರು ಭಗವಂತನನ್ನು ಪಡ್ಕೋತಾರೆ. ಶಿವನಿಗೂ, ನಾನು ಇದನ್ನ ಮುಂಚೆನೇ ಹೇಳಿದ್ದೀನಿ, ಶಿವನಿಗೂ ವಿಷ್ಣುವಿಗೂ ವ್ಯತ್ಯಾಸ ಏನು? ಒಂದು ಹಾಲು, ಇನ್ನೊಂದು ಮೊಸರು. ಹುಳಿಯನ್ನ ಹಿಂಡಿದಾಗ ಹಾಲಿಗೆ ಮೊಸರಾಗತ್ತೆ. ಹುಳಿಯನ್ನ ಹಿಂಡೋಕ್ಕಿಂತ ಮುಂಚೆ ಅವನು ವಿಷ್ಣು, ಹುಳಿ ಹಿಂಡಾದ್ಮೇಲೆ ಅವನು ಶಿವ. ಏನಕ್ಕೆ ಶಂಭು? ಶಿವ ಅಂತಾನು ಹೇಳ್ಬಾರ್ದು, ಶಂಭು. ಯಾಕೆ ಹುಳಿ ಹಿಂಡಿದೋದು? ಯಾಕಂದ್ರೆ ದುರ್ಗಾದೇವಿಯ ಸಂಪರ್ಕಕ್ಕೆ ಶಂಭು ಬರ್ತಾನೆ. ಹಾಗಾಗಿ ಅರ್ಥ ಮಾಡ್ಕೋಬೇಕು, ಇವರಿಬ್ರು ಬೇರೆ ಬೇರೆ ವ್ಯಕ್ತಿಗಳು ಅಂತ ಅಲ್ಲ, ಬೇರೆ ಬೇರೆ ಪಾತ್ರಗಳು. ಸ್ವಲ್ಪ ಬದಲಾವಣೆ ಇದೆ ಅಷ್ಟೆ, ಪಾತ್ರಗಳು ಬೇರೆ. ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ ಪ್ರಭು. ಹಾ ಪ್ರಭು, ವಿಷ್ಣು ತತ್ವಕ್ಕೂ ಮತ್ತೆ ಭಗವಂತನ ಶಕ್ತಿಯಾವತಾರಕ್ಕೂ ಏನ್ ಡಿಫ್ರೆನ್ಸ್ ಪ್ರಭು? ಇಲ್ಲ, ಎಲ್ಲ ವಿಷ್ಣು ತತ್ವನೇ. ಶಕ್ತಿ ಅದರಲ್ಲಿ ಬೇರೆ ಬೇರೆ ತರ ಅವತಾರ ಇದೆ. ಶಕ್ತಿ ಆವೇಶ ಅವತಾರ, ಗುಣ ಅವತಾರ, ಲೀಲಾ ಅವತಾರ, ಮನ್ವಂತರ ಅವತಾರ. ಇದೆಲ್ಲ ಬೇರೆ ಬೇರೆ ತರದ ಅವತಾರಗಳು, ಬೇರೆ ಬೇರೆ ಕಾರ್ಯಗಳು. ಶಕ್ತಿ ಆವೇಶ ಅಂದ್ರೆ ಒಂದು ಸಾಮಾನ್ಯ ಜೀವಿಗೆ ಭಗವಂತ ಶಕ್ತಿಯನ್ನು ಕೊಟ್ಟಿರೋದು. ಸೊ ಅದು ಒಂದು ಅವತಾರದ ಒಂದು ವರ್ಗ. ಅರೆ ಈ ಶಕ್ತ್ಯಾವೇಶ ಅವತಾರಗಳು ವಿಷ್ಣು ತತ್ವ ಅಲ್ಲ, ಅದು ಬೇರೆ ಬರುತ್ತಾ ಪ್ರಭು? ಜೀವತತ್ವ, ಆದ್ರೆ ಸಶಕ್ತಗೊಂಡಿರುವಂತ ಜೀವತತ್ವ. ಪ್ರಭು ಸ್ವಲ್ಪ ಉದಾಹರಣೆ ಕೊಡಿ ಪ್ರಭು ಶಕ್ತಿಯಾವತಾರ. ವ್ಯಾಸದೇವ ಶಕ್ತ್ಯಾವೇಶ ಅವತಾರ. ಇನ್ಯಾರು ಫೇಮಸ್ಸು? ಎಲ್ಲ ಬೇರೆ ಭಕ್ತರು ಶಕ್ತ್ಯಾವೇಶ ಅವತಾರ. ಅಚ್ಯುತ್ ಪ್ರಭು, ಪೃಥು, ಪರಶುರಾಮ, ಪೃಥು. ಆಮೇಲೆ Kapila also not from Lord itself. Kapila is supreme Lord. Kapila is not. Kapila is supreme Lord. Yeah, correct. ಹೀಗೆ ಬೇಕಾದ ಶಕ್ತ್ಯಾವೇಶ ಇದ್ದಾರೆ. ಪರಶುರಾಮ, ನಾರದರು ಶಕ್ತ್ಯಾವೇಶ, ನಾರದರು ಶಕ್ತ್ಯಾವೇಶ ಅವತಾರ. ಪೃಥು, ಆಮೇಲೆ ಓಕೆ ಪ್ರಭು, ಥ್ಯಾಂಕ್ ಯು.
ಏನಾದ್ರು ಇದೆಯಾ? Prabhu, one general question, Prabhu. There are people no who ask like this. Why not no Krishna change the person who is going to materialistic? Because it's all no his leela. He has all the control and everything. So why can't he change? ಓಕೆ. ಯಾಕೆ ಅವನೇ It's a ಫೋರ್ಸ್ generic ಫೋರ್ಸ್ question. ಚೇಂಜ್ ಫೋರ್ಸ್ ಚೇಂಜ್ ಯಾಕೆ ಮಾಡ್ತಾ ಇಲ್ಲ ಕೃಷ್ಣ ಅಂತ? ಯಾಕಂದ್ರೆ ಅದು ಅದು ಪ್ರೀತಿ. ಸ್ವಾತಂತ್ರ್ಯ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹೇಳಿ ಪ್ರಭು. ಸಿ ಬೇಸಿಕಲಿ ಪ್ರೀತಿ ಅಂದ್ರೆ ದೇರ್ ಇಸ್ ನೋ ಫೋರ್ಸ್. ಓಕೆ, ಕ್ಯಾನ್ ಯು ಹೋಲ್ಡ್ ಕ್ಯಾನ್ ಅ ಹಸ್ಬೆಂಡ್ ಹೋಲ್ಡ್ ಅ ವೈಫ್ ಆರ್ ವೈಫ್ ಹೋಲ್ಡ್ ಅ ಹಸ್ಬೆಂಡ್ ಬೈ ದ ನೆಕ್ ಅಂಡ್ ಸೇ ಲವ್ ಮೀ? ನೋ, ಯು ಕ್ಯಾನ್ ಡೂ ದಟ್, ರೈಟ್? ಸೊ ಪ್ರೀತಿ ಅಂದ್ರೆ ಅದೇ, ಪ್ರೀತಿ ಜೊತೆ ಸ್ವಾತಂತ್ರ್ಯ ಬರುತ್ತೆ. ಯು ಗೆಟ್ ಫ್ರೀಡಮ್ ವಿತ್ ಲವ್, ಯು ಗೆಟ್ ಫ್ರೀಡಮ್. ಸೊ ಕೃಷ್ಣ ನಮ್ಮನ್ನ ಫೋರ್ಸ್ ಮಾಡಲ್ಲ. ನಾನು ಹೇಳೋದನ್ನೇ ಮಾಡ್ಬೇಕು, ನೀವು ನನ್ನನ್ನೇ ಫಾಲೋ ಮಾಡ್ಬೇಕು ಅಂದ್ರೆ ಅದು ಪ್ರೀತಿ ಆಗಲ್ಲ. ಪ್ರೀತಿಯಲ್ಲಿ ಫ್ರೀಡಮ್ ಇದೆ. ಓಕೆ, ನೀವು ಈ ಕಡೆನೂ ಹೋಗ್ಬೋದು, ಆ ಕಡೆನೂ ಹೋಗ್ಬೋದು. ನಾನು ಹೇಳ್ತಾ ಇದ್ದೀನಿ ಆ ಕಡೆ ಹೋಗ್ಬೇಡಿ, ಅದು ಒಳ್ಳೇದಲ್ಲ ನಿಮ್ಗೆ. ಈ ಕಡೆ ಬನ್ನಿ, ಇದು ನಿಮ್ಗೆ ಒಳ್ಳೇದು. ಅವಾಗ ನಾವು ನನ್ನನ್ನು ಪ್ರೀತಿಸ್ತಾ ಇರೋನು ಹೇಳ್ತಾ ಇದ್ದಾನಲ್ವಾ, ನನಗೆ ಅವನ ಮೇಲೆ ನಂಬಿಕೆ ಇರ್ಬೇಕಲ್ವಾ, ಶ್ರದ್ಧೆ ಇರ್ಬೇಕಲ್ವಾ, ಹಾಗಾಗಿ ಅವ್ನು ಹೇಳ್ತಾ ಇರೋದು ನಾನು ಫಾಲೋ ಮಾಡ್ತೀನಿ ಅನ್ನೋದು ನಮ್ಮ ತಲೆಗೆ ಬರ್ಬೇಕು. ಕೃಷ್ಣ ಫೋರ್ಸ್ ಮಾಡಿದ್ರೆ ಅವಾಗ ಅವ್ನು ಜೈಲರ್ ಆಗ್ಬಿಡ್ತಾನೆ. ಅಪ್ಪ ಹೆಂಗಾಗ್ತಾನೆ? ಬೀಜ ಪ್ರದಪ್ಪಿತ ಅಂತ ಇದ್ದಾನೆ ಕೃಷ್ಣ. ಅಪ್ಪ ಹೆಂಗಾಗ್ತಾನ ಅವನು? ಜೈಲರ್ ಒಂದು ಆಗ್ಬಿಡ್ತಾನೆ. ಪ್ರಭು ನಮ್ಗೆ ಜ್ಞಾನ ಕೊಟ್ಟು ಸ್ವಾತಂತ್ರ್ಯ ಕೊಟ್ಟಿದ್ದು ಅದು ರೋಬೋ ತರ ಮಾಡಕ್ಕೆ ಆಗಲ್ಲ ಅಂತ ಅನ್ಸುತ್ತೆ ಪ್ರಭು. ಒಂದು ಜನರಲ್ ಥಾಟ್ ವಾಟ್ ಐ ಫೆಲ್ ವೆನ್ ಕೃಷ್ಣ ಕ್ರಿಯೇಟೆಡ್ ಅ ಬರ್ಡ್ ಅಂಡ್ ಗಿವನ್ ದ wings, you cannot say that you don't say that no you don't fly ಅಂತ. ಇದಕ್ಕೆ ಎದನ್ನ ಉತ್ತರ ಕೊಡಕ್ಕಾಗುತ್ತಾ? ಸಿ ವಿ ಶುಡ್ ನಾಟ್ ಮಿಕ್ಸ್ ಮನುಷ್ಯರು ಮತ್ತೆ ಪ್ರಾಣಿ ಪಶುಗಳನ್ನ ನಾವು ಒಂದೇ ಕಂಪ್ಯಾರಿಸನ್ ಅಲ್ಲಿ ಮಾಡ್ಬಾರ್ದು. ಜಸ್ಟ್ ಎಕ್ಸಾಂಪಲ್. ಅಲ್ಲ, ಸಿ ಇವಾಗ ಆ ಜೀವಿಗೆ ಸ್ವಾತಂತ್ರ್ಯ ಇಲ್ಲ, ಪಕ್ಷಿಗೆ ಸ್ವಾತಂತ್ರ್ಯ ಇಲ್ಲ. ಆ ಸ್ವಾತಂತ್ರ್ಯ ಕೊಟ್ಟಿರೋದೇ ಮನುಷ್ಯನಿಗೆ ಭಗವಂತ. ಸೊ ಮನುಷ್ಯನಿಗೆ ಕೊಟ್ಟಿರೋ ಸ್ವಾತಂತ್ರ್ಯವನ್ನ ಮನುಷ್ಯ ಉಪಯೋಗಿಸ್ಕೋಬೇಕು. ಅದನ್ನ ಉಪಯೋಗಿಸಕ್ಕೆ ಅವನು ಗೊತ್ತಾಗ್ತಾ ಇಲ್ಲ ಅಥವಾ ತಪ್ಪು ದಾರಿಯಲ್ಲಿ ಉಪಯೋಗಿಸ್ತಾ ಇದ್ದಾನೆ ಅಂದ್ರೆ ಅವನ್ ಸಮಸ್ಯೆ. ಅದು ಭಗವಂತನ ಯಾಕೆ ನಾವು ತಪ್ಪು ದೋಷ ಹೊರಿಸ್ಬೇಕು? ಭಗವಂತ ಏನು ನಮ್ಮನ್ನ ತಪ್ಪು ದಾರಿಗೆ ತಳ್ತಾ ಇಲ್ವಲ್ಲ, ನಾವೇ ತಪ್ಪು ದಾರಿಗೆ ಹೋಗ್ತಾ ಇರೋದು. ಹಾಗಿದ್ದೀರಿ ಜಗತ್ತೇ ಬೇಕಾಗಿರ್ಲಿಲ್ವಾ, ಎಲ್ಲ ರೋಬೋಗಳಾಗ್ಬಿಟ್ಟಿರೋದು. ಅವಾಗ ಏನು ಪ್ರೀತಿ ಇರೋದೇ ಇಲ್ಲ, ಎಲ್ಲ ಮೆಷಿನ್ ಪ್ರೋಗ್ರಾಮ್. ಲವ್ ಮೀ ಪ್ರೋಗ್ರಾಮ್. ರೋಬೋ ಆಗ್ಬಿಡ್ತಾ ಇದ್ವಿ. ಇದು ಕೃಷ್ಣ ಈಸ್ ಫುಲ್ ಆಫ್ ಪ್ರೇಮ ಅಂಡ್ ವಿ ಆರ್ ಆಲ್ಸೋ ಫುಲ್ ಆಫ್ ಪ್ರೇಮ. ಕೃಷ್ಣ ನಾವು ಅದನ್ನ ತಿಳ್ಕೋಬೇಕು, ಮತ್ತೆ ಅದನ್ನ ಸರಿಯಾದ ದಾರಿಯಲ್ಲಿ ಉಪಯೋಗಿಸ್ಬೇಕು. ದಟ್ ಇಸ್ ತಿದ್ದೋ ಪ್ರೋಸೆಸ್ ಅದೇ ಅಲ್ವಾ? ಪ್ರಭುಜಿ, ಈಗ ಈ ಕ್ವಶನ್ಗೆ ಇದು ಆಲ್ರೆಡಿ ಕಲಿಯುಗ ಅಂತ ಡಿಸೈಡ್ ಆಗಿದೆ. ದಟ್ ಮೀನ್ಸ್ ಆಲ್ರೆಡಿ ಇದು ಕಲಿಯುಗ ಅಂತ. ಸೊ ಆಬ್ವಿಯಸ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪೀಪಲ್ ಕಮಿಂಗ್ ಆನ್ ದಿಸ್ ಅರ್ತ್ ಡ್ಯೂರಿಂಗ್ ಕಲಿಯುಗ, ಇಷ್ಟೇ ಪರ್ಸೆಂಟೇಜ್ ಲೈಕ್ 90% ಆಫ್ ದ ಪೀಪಲ್ ಆರ್ ಮೆಟಲಿಸ್ಟಿಕ್ ಅಂತಾನೆ. ಅವ್ರಿಗೆ ಭಕ್ತಿ ಬರಲ್ಲ. ದಟ್ ಮೀನ್ಸ್ ಕಲಿಯುಗ ಇಸ್ ಆಲ್ರೆಡಿ ಕ್ರಿಯೇಟೆಡ್ ಅಕಾರ್ಡಿಂಗ್ಲಿ ದ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಕಮ್ ಟು ದ ಅರ್ತ್. ಸೊ ಎಷ್ಟೇ ಫ್ರೀ ವಿಲ್ ಇದ್ರು ಆ ಫ್ರೀ ವಿಲ್ ಟುವರ್ಡ್ಸ್ ಮೆಟಲಿಸ್ಟಿಕ್ ಹೋಗುತ್ತೆ, ಬಿಕಾಸ್ ಕಲಿ ಪ್ರಭಾವ ಇದೆ. ಸೊ ಓನ್ಲಿ ಮೇ ಬಿ 10% ಸ್ಪಿರಿಚುವಲ್ ಲೈಫ್ ಬರ್ತಾರೆ. ಇಸ್ ಇಟ್ ಬಿಕಾಸ್ ಆಫ್ ಕಲಿ ಪ್ರಭಾವ ಆರ್ ಇಸ್ ಇಟ್ ಬಿಕಾಸ್ ಆಫ್ ಗುಡ್ ವಿಲ್ ಆರ್ ಫ್ರೀ ವಿಲ್ ಅಂತ ಹೇಳಿ? ಅದೆರಡು ಒಟ್ಟಿಗೆನೆ. ಅದು ಕಲಿ ಪ್ರಭಾವ, ಫ್ರೀ ವಿಲ್ ಎರಡು ಒಟ್ಟಿಗೆನೆ ಇರೋದು. ಅದೇನು ನಾವು ಸೆಪರೇಟ್ ಮಾಡಕ್ಕಾಗಲ್ಲ. ನಾವು ಫ್ರೀ ವಿಲ್ ಇರೋದ್ರಿಂದಾನೇ ಅದು ದುರುಪಯೋಗ ಪಡಿಸ್ಕೊಂಡು ಈಗ ಕಲಿಯುಗದಲ್ಲಿ ಬಂದಿದ್ದೀವಿ. ಆ ಫ್ರೀ ವಿಲ್ ಮುಂದುವರಿಯುತ್ತೆ, ಅದು ನಮ್ಮನ್ನ ಇನ್ನೂ ಕೆಲ ಮಟ್ಟಕ್ಕೆ ಕೇಳ್ಕೊಂಡು ಹೋಗುತ್ತೆ. ಆದ್ರೆ ಈ ಪಾಯಿಂಟ್ ಅಂದ್ರೆ ಕಲಿಯುಗ ಇರೋದ್ರಿಂದ ಭಕ್ತಿ ಪ್ರಚಾರ ಮಾಡಕ್ ಪ್ರಯತ್ನನೇ ಯಾಕೆ ಮಾಡ್ಬೇಕು? ಎಲ್ಲರೂ ಪತಿತರು ಅನ್ನೋದನ್ನ ನಾವು ತೆಗೆದಾಕ್ಬೇಕು. ಯಾಕೆಂದ್ರೆ ಭಕ್ತಿ ಸ್ವಾತಂತ್ರ್ಯಗಳು ಇವಾಗ ಯಾರ ಜಾತಕದಲ್ಲೂ ಇವರು ಭಕ್ತಿಗೆ ಬರ್ತಾರೆ ಅಂತ ಯಾರು ಬರೆಯಕ್ಕಾಗಲ್ಲ. ಯಾಕಂದ್ರೆ ಭಕ್ತಿ ಸಂಪೂರ್ಣವಾಗಿ ಸ್ವಾತಂತ್ರ್ಯಗಳು. ಅವ್ರು ಯಾವ ಕರ್ಮದ ನಿಯಮಗಳ ಅಧೀನದಲ್ಲಿ ಇಲ್ಲ. ಸೊ ನಾವ್ ಏನು ಹೇಳಕ್ಕಾಗಲ್ಲ. ಯಾತಕ್ಕೆ ನಮ್ಮ ಆಚಾರ್ಯರು ಕಲಿಯುಗದಲ್ಲೂ ಕೂಡ ಪ್ರಚಾರ ಮಾಡಕ್ಕೆ ಯಾಕೆ ಪ್ರಭುಪಾದರು ವಿದೇಶಕ್ಕೆ ಹೋದ್ರು? ಯಾಕಂದ್ರೆ ನಾವು ಮಾಡೋ ಪ್ರಯತ್ನ ಮಾಡ್ಲೇಬೇಕು. ಇದು ಕೃಷ್ಣನಿಗೆ ಬೇಕಾಗಿರೋದು. ಹೌದು, ಎಲ್ಲರೂ ಪತಿತರು ಇದ್ರಲ್ಲಿ, ಆದ್ರೂ ಉದ್ಧಾರ ಮಾಡಿ ಎಳಿರಿ ಅವ್ರನ್ನ. ಅವರ ಸನ್ನಿವೇಶದಿಂದ ಅವ್ರನ್ನ ಹೊರಗಡೆ ಎಳಿರಿ.
ನನ್ನ ಹತ್ರ ಕರ್ಕೊಂಡು ಬನ್ನಿ ಅನ್ನೋ ಜವಾಬ್ದಾರಿಯನ್ನ ಕೃಷ್ಣ ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. So ಹಾಗಾಗಿ ನಾವು ಇದಕ್ಕೆ ನಂಬರ್ ಹಾಕ್ಬಿಟ್ಟು ನಿಲ್ಸ್ಬಿಡಕ್ ಆಗಲ್ಲ. ಓ ಆಯ್ತು ಇದು ಕಲಿಯುಗ, ಇದು ಏನು ಮಾಡಕ್ಕಾಗಲ್ಲ, ಎಷ್ಟ್ ಜನ ಬರ್ಬೇಕು ಅಂತಿದ್ಯೋ ಅಷ್ಟ್ ಜನನೇ ಬರ್ತಾರೆ ಅನ್ನೋದು ಇಲ್ವೇ ಇಲ್ಲ. ಎಷ್ಟ್ ಜನ ಬರ್ಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅದು ಕಂಪ್ಲೀಟ್ ಇಂಡಿಪೆಂಡೆಂಟ್ ಡಿಸಿಷನ್. ಅದು ಬರೋದು ಬರ್ದೇ ಇರೋದು ಇಂಡಿಪೆಂಡೆಂಟ್ ಡಿಸಿಷನ್. ಅದು ನಮ್ಮ ಕರ್ಮ ಫಲದಲ್ಲಿ ಇಲ್ಲ. ಓಕೆ, ಇನ್ನೇನಾದ್ರು ಸಮಯ ಆಯ್ತು ಅನ್ಸುತ್ತೆ. ಹರೇ ಕೃಷ್ಣ ಪ್ರಭು, ಒಂದೇ ಒಂದು ಪ್ರಶ್ನೆ. ಹೇಳಿ ಹೇಳಿ ಹೇಳಿ. ಆ ಭಗವಂತ ಎಲ್ಲಾ ದೇವತೆಯರನ್ನ ಆರಿಸಿ ನೋಡ್ಕೊಂಡು ಅವ್ರನ್ನ ಸೃಷ್ಟಿ ಮಾಡ್ತಾನೆ ಅಂತ ಒಂದು ಮಾತು ಓಕೆ ಅಲ್ವಾ? ಹ್ಮ್. ಬಟ್ ಅದೇ ರೀತಿ ದೇವತೆಗಳು ಒಂದೊಂದ್ಸಲಿ ತಪ್ಪುಗಳು ಮಾಡ್ತಾರೆ. ಅದು ಈ ಮೋಸ್ಟ್ ಪ್ರಹ್ಲಾದನ್ ಕ್ವಾಲಿಫೈಡ್ ಪರ್ಸನ್ ಇಸ್ ನಾಟ್ ದ ಬೆಸ್ಟ್ ಪರ್ಸನ್. ಇವಾಗ ಯಾವ್ದೋ ಒಂದು ಕೆಲ್ಸಕ್ಕೆ ಹಿ ಇಸ್ ದ ಬೆಸ್ಟ್ ಕ್ವಾಲಿಫೈಡ್, ಯಾರು ಅವನಿಗಿಂತ ಇನ್ನೂ ಕ್ವಾಲಿಫೈಡ್ ಇಲ್ಲ, ಅಟ್ ಡಸಂಟ್ ಮೀನ್ ಹಿ ಇಸ್ ದ ಪರ್ಫೆಕ್ಟ್ ಪರ್ಸನ್. ಅವ್ರಗಳಿಗೂ ಇದು ತ್ರಿಗುಣದ ಪ್ರಭಾವ ಬೀದಿದೆ. ಇದ್ದೇ ಇದೆ. ಇಲ್ಲ ಅಂದ್ರೆ ಅವ್ರು ಭೌತಿಕ ಜಗತ್ತಿನಲ್ಲೇ ಇರ್ತಾ ಇರ್ಲಿಲ್ವಲ್ಲ, ವೈಕುಂಠ ಕೊಟ್ಟೋಗಿರೋರು ಅವಾಗ. ಹರೇ ಕೃಷ್ಣ. ಓಕೆ, ಮುಗಿಸೋಣ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವ ಕಿ ಜಯ, ಸಮೇತ ಗೌರ ಭಕ್ತವೃಂದ ಕಿ ಜಯ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ.